ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಘು ರಾಮನ್ಕೊಪ್ಪ. ಇವತ್ತು ನಾನು ಕಲ್ಲಿನ ಕೋಟೆ ಚಿತ್ರದುರ್ಗದಲ್ಲಿದ್ದೀನಿ. ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಇಬ್ಬರು ಘಟಾನುಘಟಿಗಳು ಸ್ಪರ್ಧೆ ಮಾಡ್ತಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಬಿಜೆಪಿಯಿಂದ ಗೋವಿಂದ ಕಾರಜೋಳ ಅವರಿದ್ದಾರೆ, ಹಾಗೆಯೇ ಕಾಂಗ್ರೆಸ್ಸಿಂದ BN ಚಂದ್ರಪ್ಪ ಅವರಿದ್ದಾರೆ. ಹಾಗಾದರೆ ಜನಗಳ ಮತ ಯಾರ ಪರವಿದೆ, ಜನರ ಒಲವು ಯಾರ ಪರವಾಗಿದೆ ಅನ್ನೋದನ್ನು ಈಗ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ನಾವೀಗ ಚಿತ್ರದುರ್ಗ ಜಿಲ್ಲೆಯ ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣದಲ್ಲಿದ್ದೀವಿ. ಬೇರೆ ಬೇರೆ ಊರಿಗೆ ಹೋಗೋ ಪ್ರಯಾಣಿಕರಿದ್ದಾರೆ, ಬೇರೆ ಬೇರೆ ಅಭಿಪ್ರಾಯಗಳು ಬರುತ್ತೆ. ಅದೇನು ಅಂತ ತಿಳ್ಕೊಳ್ಳೋಣ ಬನ್ನಿ. ಎಲೆಕ್ಷನ್ಸ್ ಇದೆ ಈ ತಿಂಗಳು. ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಿ? ಕಾಂಗ್ರೆಸ್ಗೆ ಹಾಕ್ತೀರಾ? ಯಾಕೆ ಕಾಂಗ್ರೆಸ್ಗೆ ಹಾಕ್ಬೇಕು? ಬಿಜೆಪಿಗೆ ಹಾಕೋದು ಬಿಡು. ಬಿಜೆಪಿಗೆ ಹಾಕ್ತೀರಾ? ಯಾಕೆ ಬಿಜೆಪಿಗೆ ಹಾಕ್ಬೇಕು? ಯಾಕಂತ ಗೊತ್ತಿಲ್ಲ ನಮ್ಗೆ, ಅದಂತ ಅಷ್ಟೇ ಆಯ್ತು, ಅದೆಲ್ಲ ಇರಲಿ. ಈಗ ಬಸ್ ಎಲ್ಲ ಫ್ರೀ ಕೊಟ್ಟಿದಾರಲ್ವಾ, ಇವತ್ತು ಇಲ್ಲಿಗೆ ಬಂದಿದ್ದೀರಲ್ಲ, ಫ್ರೀಯಾಗಿ ಬಂದ್ರಿ ತಾನೆ? ಹಾಂ, ದುಡ್ಡು ಕೊಟ್ಟಿಲ್ಲ. ಆಧಾರ್ ಕಾರ್ಡ್ ಎಲ್ಲಿದೆ? ತಂದಿದ್ದೀರಾ? ಇರಲಿ, ಆಧಾರ್ ಕಾರ್ಡಲ್ಲಿ ಬಂದಿದ್ದೀರಿ. ಇಷ್ಟು ದಿನ ಅದಿತ್ತ ನಮಗೆ? ಅಷ್ಟು ದಿನ ಅದಿತ್ತ ನಮಗೆ? ಏನು ಇಷ್ಟು ದಿನ ಏನು ಅದಿರಲಿಲ್ಲಲ್ಲ. ಯಾರಿಗೆ ಓಟ್ ಹಾಕ್ತೀರಿ, ಬಿಜೆಪಿಗ ಕಾಂಗ್ರೆಸ್ಗ? ನಾವು ಬಿಜೆಪಿ ಕಾಂಗ್ರೆಸ್ ಅಂತಲ್ಲ ಸರ್, ಒಟ್ಟು ರೈತರ ಅಭಿವೃದ್ಧಿ ಕೆಲಸ ಯಾರು ಮಾಡ್ತಾರೋ ಅವ್ರಿಗೆ ಹಾಕೋಣ ಅಂತ ಇದ್ದೀನಿ. ಈಗ ಯಾರು ಮಾಡಿದ್ದಾರೆ ಈ ಕಡೆ? ಈಗ ಇಲ್ಲಿ ಸ್ಟೇಟಲ್ಲಿ ಕಾಂಗ್ರೆಸ್ ಇದೆ, ಸರ್ಕಾರ ಇದೆ. ಸರಿ, ಅಭಿವೃದ್ಧಿ ಕೆಲಸ ಹೇಳಿದ್ರಲ್ಲ, ಯಾರು ಮಾಡಿದ್ದಾರೆ ಚೆನ್ನಾಗಿ ಅಭಿವೃದ್ಧಿ ಕೆಲಸ ಮಾಡೋದು? ಈಗ ಬಿಜೆಪಿಯವರು ಅವರು ರೈತರು ಸ್ಪಂದನೆ ಮಾಡ್ಬೇಕು. ರೈತ ಕಷ್ಟ, ಈಗ ಸಾಲ ಮಾಡಿರ್ತಾರೆ ಬ್ಯಾಂಕ್ನಲ್ಲಿ. ಆಯ್ತಣ್ಣ, ಅಭಿವೃದ್ಧಿ ಯಾರು ಮಾಡಿದ್ದಾರೆ? ಬಿಜೆಪಿ ಅವ್ರು ಮಾಡಿದಾರಾ ಜಾಸ್ತಿ, ಕಾಂಗ್ರೆಸ್ ಅವ್ರು ಮಾಡಿದಾರಾ? ಈಗ ಬಿಜೆಪಿಯಿಂದ ಈ ಕಾಂಗ್ರೆಸ್ ಅವರಿಂದ ಮೊನ್ನೆ ಅಧಿಕಾರಕ್ಕೆ ಬಂದು 1 ವರ್ಷ ಆಯ್ತೆ. ಸರಿ, ಚೆನ್ನಾಗಿ ಅಭಿವೃದ್ಧಿ ಆಗಿದೆಯಾ ಇಲ್ವಾ? ಅಲ್ಲ, ಆಗಿದೆ, ಮಾಡ್ತಿದ್ದಾರೆ ಅವರು. ಆಯ್ತು, ಈಗ ಎಲೆಕ್ಷನ್ಸ್ ಬರ್ತಾ ಇದೆ, ಯಾರಿಗೆ ಓಟ್ ಹಾಕ್ತೀರಿ? ಇಲ್ಲ, ನಾವು ಈ ಸರಿ ಕಾಂಗ್ರೆಸ್ ಹಾಕೊಂತಿದ್ವಿ ನೋಡೋಣ, ನಾವು ಕಾಂಗ್ರೆಸ್ ಹಾಕೊಂತಿದ್ದೀವಿ. ಆದ್ರೆ ನಾವು ಈಗ ಮೋದಿ ಅಂತಾರೆ, ಮೋದಿ ಒಳ್ಳೆ ಕೆಲಸ ಮಾಡ್ತಾರಪ್ಪ ಅಂತ ಹೇಳ್ತಾರೆ. ಆಯ್ತು, ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷಕ್ಕೆ ವೋಟ್ ಮಾಡ್ತೀರಿ? ವೋಟ್ ಬಿಜೆಪಿ. ಯಾಕೆ ಅಂದರೆ ಅವರು ಮೋದಿಗೋಸ್ಕರ, ಮೋದಿ ಚೆನ್ನಾಗಿ ಎಲ್ಲ ಹೆಲ್ಪ್ ಮಾಡಿದ್ದಾರೆ, ಡೆವಲಪ್ ಮಾಡಿದ್ದಾರೆ. ಸೊ ಹಾಗಾಗಿ ಬಿಜೆಪಿಗೆ. ಇಲ್ಲಿ ನೀವು ಚಿತ್ರದುರ್ಗದವರ, ಬೇರೆ ಕಡೆಯವರ? ಚಿತ್ರದುರ್ಗದವರೇ. ಇಲ್ಲೆಲ್ಲ ಕೆಲಸಗಳು ಹೆಂಗೆ ಆಗ್ತಿದೆ? ಅಭಿವೃದ್ಧಿ ಕೆಲಸಗಳೆಲ್ಲ ಆಗ್ತಿದೆಯಾ? ತುಂಬಾ ಆಗಬೇಕು. ಡೆವಲಪ್ಮೆಂಟ್ಸ್ ಎಲ್ಲ ಆಗಿಲ್ಲ. ಏನು ಸಮಸ್ಯೆ ಇದೆ ನಿಮಗೆ? ರೋಡ್ ಸಮಸ್ಯೆ ಇದೆ, ಬಸ್ ಸಮಸ್ಯೆ ಇದೆ. ಬಸ್ ಫ್ರೀ ಇದೆ ಅಲ್ವಾ? ಅಯ್ಯೋ, ಫ್ರೀ ಇದ್ರೂ ನಮ್ದು ದುರ್ಗದ ಪಕ್ಕ ಒಂದು ಹಳ್ಳಿಗೆ ನೀಟಾಗಿ ಸೌಕರ್ಯ ಇಲ್ಲ, ನೀರಿನ ಸಮಸ್ಯೆ ಇದೆ. ನೀರು ಬರ್ತಾ ಇಲ್ಲ. ಇಲ್ಲಿ ಯಾರು ಲೋಕಲ್ MLA ಕೇಳಿಲ್ವಾ ನೀವು? ಕೇಳಿದ್ವಿ, ಅವರೇ ಸಿಗ್ತಾ ಇಲ್ಲಲ್ಲ. ಯಾರು, ಕಾಂಗ್ರೆಸ್ ಅವರ ಬಿಜೆಪಿ ಅವರ? ಇಲ್ಲಿ ಕಾಂಗ್ರೆಸ್ ಅವರೇನು ಸ್ಪಂದನೆ ಮಾಡ್ತಿಲ್ಲ. ಯಾರಿಗೆ ಓಟ್ ಹಾಕ್ತೀರಿ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಯಾಕೆ? ಅವರು ಬಡವರಿಗೆ ಒಂದು ಹೆಲ್ಪ್ ಮಾಡ್ತಾರೆ, ಅದಕ್ಕೆ ಹಚ್ಕೊಂಡು ಮಾಡ್ತಾರೆ. ಬಡವರಿಗೆ ಹೆಲ್ಪ್ ಮಾಡ್ತಿದ್ದಾರೆ. ಏನೇನು ಹೆಲ್ಪ್ ಮಾಡ್ತಾ ಇದ್ದಾರೆ? ಸ್ತ್ರೀ ಶಕ್ತಿ ಮಾಡಿದ್ದಾರೆ, ಮಹಿಳೆಯರಿಗೆ ತಿಂಗಳ 2 ಸಾವಿರ ಆಗ್ತಿದ್ದಾರೆ. ಹಂಗಾಗಿ ಅದಕ್ಕೋಸ್ಕರ ಈಗ ರಾಮ ಜನ್ಮಭೂಮಿ ಕಟ್ಟಿದ್ದಾರೆ, ದೇವಸ್ಥಾನ ಆಗಿದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಚೆನ್ನಾಗಿದೆಯಲ್ಲ, ಒಳ್ಳೇದು. ಈಗ ಇಲ್ಲಿ ಸ್ಟೇಟಲ್ಲಿ, ಇಲ್ಲಿ ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಇದ್ದಾರೆ, ಆಮೇಲೆ ಚಂದ್ರಪ್ಪ ಇದ್ದಾರೆ. ಚಂದ್ರಪ್ಪಗೆ ಹಾಕ್ತೀರಿ? ಆದ್ರೆ ಅವ್ರು ಲೋಕಲ್ ಕ್ಯಾಂಡಿಡೇಟ್ ಅಲ್ಲ, ಇಲ್ಲಿ ಸ್ಥಳೀಯರಲ್ಲ, ಹೊರಗಡೆಯಿಂದ ಬಂದು ನಿಂತಿದ್ದಾರೆ. ಯಾರು? ಚಂದ್ರಪ್ಪ ಅವರು. ಗೋವಿಂದ ನೋಡಿಲ್ಲ. ಗೋವಿಂದ ಕಾರಜೋಳ ಅವರು ಹುಬ್ಳಿ, ಇದು ಬಿಜಾಪುರ ಕಡೆ ಅವರು. ನಾನು ನೋಡಿಲ್ಲ. ಅಲ್ಲ, ನೋಡ್ಲಿ, ಇರ್ಲಿ. ನಾನು ಹೇಳ್ತಿರೋದು, ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ ನ ನೀವು ಬೆಳೆಸೇ ಇಲ್ಲ ಅಂತ. ಬೆಳಿತಾರೆ, ಒಟ್ಟು ಒಳ್ಳೆ ಕೆಲಸ ಮಾಡ್ತಾನೆ ಚಂದ್ರಪ್ಪ. ಹೋದ್ರೆ ಕಷ್ಟಕ್ಕೆ ಸ್ಪಂದಿಸ್ತಾನೆ. ಸರಿ ಅಣ್ಣ, ಥ್ಯಾಂಕ್ ಯು. ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ತಾರೀಕು ಗೊತ್ತಿದೆಯಾ ಎಲೆಕ್ಷನ್? ಯಾವ ತಾರೀಕು? ಏಪ್ರಿಲ್ 26 ಮತ್ತೆ ಮೇ 7 ಎರಡಿದೆ. ಕರೆಕ್ಟ್. ಈಗ ಏಪ್ರಿಲ್ 26ನೇ ತಾರೀಕು ನೀವು ಯಾವ ಪಕ್ಷಕ್ಕೆ ವೋಟ್ ಮಾಡ್ತೀರಿ? ನೋಡ್ಬೇಕು ಸರ್, ನಾಯಕರನ್ನ ಆಯ್ಕೆ ಮಾಡೋದು ನಾವೇನೆ. ಡಿಸೈಡ್ ಮಾಡಿಲ್ಲ? ಇನ್ನಿಲ್ಲ ಸರ್. ವೋಟ್ ಹಾಕಲ್ಲ? ಹಾಕ್ತೀವಿ, ಇನ್ನೂ ಡಿಸೈಡ್ ಮಾಡಿಲ್ಲ. ಯಾವ ಪಕ್ಷ ಅಂತ ಡಿಸೈಡ್ ಮಾಡಿಲ್ವಾ? ಯಾವತ್ತು ಮಾಡ್ತೀರಿ? ಮಾಡ್ತೀವಿ, ಇನ್ನೂ ಟೈಮ್ ಇದೆಯಲ್ಲ. ಇನ್ನು ಟೈಮ್ ಇದೆ, ನಿಧಾನಕ್ಕೆ ಮಾಡಿ. ನೋಡ್ಬೇಕು ಜನ ಎಲ್ಲ ಯಾವ ತರ. ಹೋದ್ಸಲ ಯಾವ ಪಕ್ಷಕ್ಕೆ ಹಾಕಿದ್ರಿ? ಈಗ ಸೆಂಟ್ರಲ್ಲಿ ಮೋದಿ ಬರ್ಬೇಕಾ, ರಾಹುಲ್ ಗಾಂಧಿ ಬರ್ಬೇಕಾ?
ಮೋದಿನೇ ಸರ್. ಮೋದಿ ಬೇಕಾ? ಇದೇನೇ ಇರೋದು. ಇಲ್ಲಿ ಲೋಕಲಲ್ಲಿ ಕಾಂಗ್ರೆಸ್ ಓಟ್ ಹಾಕ್ತೀರಿ ನೀವು, ಹಾಕಿದ್ದೆ ಸರ್. ಅದು ಅಲ್ಲಿ ಮೋದಿ ಬೇಕು. ಅದು ಹೆಂಗೆ ಬ್ಯಾಲೆನ್ಸ್ ಮಾಡೋಕ್ಕಾಗತ್ತೆ? ಡಿಸೈಡ್ ಮಾಡಿಲ್ಲ ಸರ್, ಮಾಡ್ಬೇಕು. ಅದೇ ಹೇಳಿದ್ನಲ್ಲ ಫಸ್ಟಿಗೆ. ಓಕೆ ಮೋದಿ ಒಂದಿದೆ ನೋಡೋಣ. ಬಿಜೆಪಿ ಏನ ಓಟ್ ಬಿಜೆಪಿಗೆ ಹಾಕ್ತೀರಾ? ಸರಿ ಸರಿ ಸರಿ. ಯಾಕೋಸ್ಕರ ಬಿಜೆಪಿ? ದೇಶದ ಅಭಿವೃದ್ಧಿಗೆ. ದೇಶದ ಅಭಿವೃದ್ಧಿಗೆ. ಹೌದು. ರಾಮ ಮಂದಿರಕ್ಕೆ ಹೋಗಿದ್ರಾ? ಅದು ಅಯೋಧ್ಯೆ ರಾಮ ಮಂದಿರ ಅದು ಇದು ಯಾವುದು ಬರೋದಿಲ್ಲ. ದೇಶದಲ್ಲಿ ಈಗ ಅಶಾಂತಿ ಅದು ಯಾವುದು ಇಲ್ಲ. ಅಲ್ಲಲ್ಲ, ನಾನು ಕೇಳಿದ್ದು ದೇವಸ್ಥಾನ ನೋಡಕ್ ಹೋಗಿದ್ರಾ ಅಂದೆ. ಇನ್ನೂ ಇಲ್ಲ, ಹೋಗಿಲ್ಲ. ಫ್ರೀ ಬಸ್ಸಲ್ಲಿ ಓಡಾಡ್ತಿದ್ದೀರಾ? ಇಲ್ಲ, ಓಡಾಡಲ್ಲ. ಯಾವ ಪಕ್ಷಕ್ಕೆ ಓಟ್ ಹಾಕ್ತೀರಾ? ಕಾಂಗ್ರೆಸ್ ಪಕ್ಷಕ್ಕೆ. ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ತೀರಾ? ಯಾಕೋಸ್ಕರ ಕಾಂಗ್ರೆಸ್? ಅದೇ 2,000 ದುಡ್ಡು ಹಾಕ್ತಾರಲ್ಲ ಅದಕ್ಕೆ ಸರ್. ಏನಕ್ಕೆ? 2,000 ರೂಪಾಯಿ ಕೊಟ್ಟಿದ್ದಾರಾ? ಓ, 2,000 ರೂಪಾಯಿ ಕೊಟ್ಟಿದ್ದಕ್ಕೆ ಆ ಪಕ್ಷಕ್ಕೆ ಹಾಕ್ತಾ ಇದ್ದೀರಾ? ಇಲ್ಲಾಂದ್ರೆ ಇಲ್ಲ ಸರ್, ಅದೇ ಚೆನ್ನಾಗಿ ಅಂತ ಅನಿಸ್ತು, ಹಾಕ್ಬೇಕು ಅಂತ ಅನಿಸ್ತೈತೆ, ಅದಕ್ಕೆ ಹಾಕ್ತಾ ಇದ್ದೀರಾ? ಕೊಡ್ಲಿ ಬಿಡ್ಲಿ ಅಂತ ನಮ್ಮ ಪಕ್ಷ ಸರ್, ನಾವು ಅದಕ್ಕೆ ಹಾಕೋದು. ಆಯ್ತು, ಬಸ್ ಫ್ರೀ ಇದೆ. ಯಾವ ಕಡೆ ಹೊರಟಿದ್ದೀರಿ? ಸರ್ ಚಿಕ್ಕಬ್ಬಿಗೆರೆ. ಚಿಕ್ಕಬ್ಬಿಗೆರೆ. ಚಿಕ್ಕಬ್ಬಿಗೆರೆ ಓಡಾಡ್ಕೊಂಡ್ ಬರ್ತೀರಿ ಆರಾಮಾಗಿ. ಓಡಾಡ್ಕೊಂತ ನಾವು ಬೈಕೆ ತಗೊಂಬರಲ್ಲ. ನಾವು ಇದಕ್ಕೆಲ್ಲ ಬಸ್ಗೆಲ್ಲ ಕಾಯಲ್ಲ. ಈ ಬೈಕ್ ಐತಿ ಇಲ್ಲಿ. ಏನಣ್ಣ? ಬೈಕ್ ಐತಾ, ಬಸ್ಸಿಗೆ ಕಾಯಲ್ಲ ನಾವು. ಬೈಕಲ್ಲೇ ಬರೋದು? ಬೈಕೆಲ್ಲ ಬರ್ತೀವಿ, ಬೈಕೆಲ್ಲ ಬರ್ತೀವಿ. ನಮ್ಮ ಹೆಣ್ಮಕ್ಳವ್ರು. ನಿಮ್ಮ ಹೆಣ್ಮಕ್ಳು? ಅವರನ್ನ ಬಸ್ಸಲ್ಲಿ ಓಡಾಡಿಸ್ತಿಲ್ಲ? ಏನು ಬೇಡ, ಅವ್ರಿಗೆ ಬಸ್ ಆಗಲ್ಲ. ನಾವು ಬಸ್ಸಿಗೆ ಓಡಾಡ್ಸೋದೇ ಇಲ್ಲ. ಬೇಡ ನಮ್ಗೆ. ಬೈಕಲ್ಲೇ ಹೋಗ್ತೀರಾ? ಯಾಕೆ ಆರಾಮಾಗಿ ಓಡಬಹುದಲ್ಲ ಬಸ್? ಬೇಡ, ಮತ್ತೆ ಬಿಟ್ಟು ಬರಬೇಕು. ಮತ್ತೆ ನಮ್ಮೂರು ನಡ್ಕೊಂಬಂದು 2 ಕಿಲೋಮೀಟರ್ ಆಕತ್. ಮತ್ತೆ ಬಿಟ್ಟು ಬರಕ್ಕೆ ಹೋಗಕ್ಕೆ ಕರ್ಕೊಂಬರಕು. ಬೇಡ, ಬೈಕ್ ಬರ್ಲೇಬೇಕು ಅವ್ರಿಗೆ. ಇಲ್ಲಾಂದ್ರೆ ನಡ್ಕೊಂಡ್ ಬರ್ಬೇಕು, ಅಲ್ಲಿಗೆ ಬಸ್ ಇಲ್ಲ. ಅಲ್ಲ, 2 ಕಿಲೋಮೀಟರ್ ನಡಿಬೇಕಾಗತ್ತೆ. ಅದಕ್ಕೋಸ್ಕರ ಬೈಕಲ್ಲೇ ಓಡಾಡ್ತೀರಾ? ಯಾವುದಕ್ಕೆ ವೋಟ್ ಮಾಡ್ತೀರಿ? ಓಟ್ ಹಾಕಿ ಬಿಜೆಪಿ ಆರ್ ಕಾಂಗ್ರೆಸ್? ಬಿಜೆಪಿ. ಬಿಜೆಪಿ. ವೆರಿ ಗುಡ್, ದಟ್ಸ್ ಆಲ್. ಆ್ಯಂಡ್ ಈ ಫ್ರೀ ಬಸ್ಸಸ್ ಇದೆಯಲ್ಲ, ಫ್ರೀ ಬಸ್ಸಸ್ ಎಲ್ಲ ಅದರಲ್ಲಿ ಓಡಾಡ್ತಿದ್ದೀರಾ ನೀವು? ಅಡ್ವಾಂಟೇಜ್ಗಿಂತ ಡಿಸ್ಅಡ್ವಾಂಟೇಜ್ ಆಗ್ತದೆ. ಇಷ್ಟೊತ್ತಾದ್ರೂ ಬಸ್ಸೇ ಬಂದಿಲ್ಲ. ಬಸ್ಸೇ ಇಲ್ಲ, ವೇಸ್ಟ್. ಅದಕ್ಕೆ ನಿಮಗೆ ಮೋದಿ ಇಷ್ಟನಾ, ರಾಹುಲ್ ಗಾಂಧಿ ಇಷ್ಟನಾ? ನಾವು ವೋಟ್ ಮಾಡಿಲ್ಲ, ಅಷ್ಟೊಂದು ಗೊತ್ತಿಲ್ಲ ಸರ್. ಇನ್ನು ವೋಟ್ ಮಾಡೇ ಇಲ್ಲ, ಒನ್ ಟೈಮು ಮಾಡಿಲ್ಲ. ಎಷ್ಟು ಏಜು? ನೆಕ್ಸ್ಟ್ ಇಯರ್ 19 ಆಗುತ್ತೆ. ಈಗ 8. ಈ ಸಲ ಮಾಡ್ತೀರಲ್ವಾ ವೋಟು? ಸೊ ಕಾಂಗ್ರೆಸ್ಗೆ ಹಾಕ್ತೀರಾ, ಬಿಜೆಪಿಗೆ ಹಾಕ್ತೀರಾ? ಬಿಜೆಪಿ. ಬಿಜೆಪಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾವುದಕ್ಕೆ ಹಾಕ್ತೀರಿ, ಕಾಂಗ್ರೆಸ್ಗ ಬಿಜೆಪಿಗ? ಬಿಜೆಪಿ ಹಾಕೋದು. ಬಿಜೆಪಿಗ? ಯಾಕೆ ಬಿಜೆಪಿನ ಯಾಕೆ ಬೇಕು ನಿಮಗೆ? ನಮಗೆ ನರೇಂದ್ರ ಮೋದಿ ಬರಬೇಕು. ಅದಕ್ಕೋಸ್ಕರ ಮೋದಿ ಸರ್ ಬಂದ್ರೆ ನಮಗೆ ಅನುಕೂಲ. ಮೋದಿ ಒಳ್ಳೆ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ ಅವ್ರು ಮಾಡ್ತಾ ಇಲ್ವಾ? ಕಾಂಗ್ರೆಸ್ನ ಮಾಡ್ತಾರೆ, ಬಟ್ ಈ ಬಸ್ಸಿಂದು ಇದ್ರದ್ದು ಭಾಳ ಸ್ವಲ್ಪ ಹೆವಿ ಆಯ್ತು. ಹಂಗಾಗಿ ಸ್ವಲ್ಪ ಕಷ್ಟ ಆಗುತ್ತೆ. ಬಸ್ಸೆಲ್ಲ ಫ್ರೀ ಬಿಟ್ಟಿದಾರಲ್ಲ, ಓಡಾಡ್ತಿದಾರ ಮನೇಲಿ ಹೆಂಗಸರೆಲ್ಲ? ಓಡಾಡ್ತಾ ಇದ್ದಾರೆ ಸರ್, ಭಾಳ ರಶ್ ಹತ್ತಕ್ಕಾಗ್ತಿಲ್ಲ. ಹಂಗಾಗಿ ಭಾಳ ಜನಗಳಿತ್ತು ಇದಾಗ್ತಿದೆ. ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಬಟ್ ಅವ್ರು ಮಾಡ್ಕೊಂಡು ಹೋಗಲ್ಲ. ಅವ್ರದೇ ಆಗ್ಬೇಕು, ನಡಿಬೇಕು. ಹಂಗಾಗಿ ಬಸ್ ಸಿಗ್ತಾ ಇದೆಯಾ ಇಲ್ವಾ? ಸಿಗ್ತಿದೆ ಸರ್, ಸೀಟ್ಗಳು ಸಿಗಲ್ಲ ಅಷ್ಟೇ. ಸೀಟ್ ಸಿಗಲ್ಲ. ಹೌದು ಸರ್. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಅಂತ ಇದು, ಅವ್ರ ಕಡೆಯಿಂದ ನಿಮ್ಗೊಂದು ಗಿಫ್ಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈಗ ಓಟ್ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಯಾರಿಗೆ ಓಟ್ ಹಾಕ್ತೀರಿ? ಬಿಜೆಪಿಗೆ ಹಾಕ್ತೀರಾ, ಕಾಂಗ್ರೆಸ್ಗೆ? ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ. ಯಾಕೆ? ಅವ್ರಿಂದ ಒಂದ್ಸರಿ ನೋಡೋಣ. ರಾಹುಲ್ ಗಾಂಧಿಗೆ ಒಂದು ಚಾನ್ಸ್ ಕೊಡೋಣ. ಹೆಂಗ್ ಮಾಡ್ತಾರೆ ನೋಡೋಣ ಅಲ್ವಾ? ಅದೇ ತಾನೇ ನಿಮ್ಮ ಐಡಿಯಾ? ಆಯ್ತು. ಇಲ್ಲಿ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದೆಯಲ್ಲ, ಖುಷಿ ಕೊಟ್ಟಿದ್ಯಾ? ಖುಷಿ ಪಡಿದ್ವಿ. ಚೆನ್ನಾಗಿದೆಯಾ? ನಿಮ್ಮ ಮನೆಯವರೆಲ್ಲ ಅವರೆಲ್ಲ ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ತೀರಾ? ಕರೆಂಟ್ ಎಲ್ಲ ಫ್ರೀ ಸಿಗ್ತಾ ಇದೆಯಾ? ಎಲ್ಲ ಒಳ್ಳೇದಾಗ್ತಿದೆಯಾ? ಓಕೆ. ಬಿಜೆಪಿ ಬೇಡವಾ ಇಲ್ಲಿ? ಬೇಕಾ ಬೇಡವಾ? ಬೇಡ. ಇಲ್ಲಿ ಸ್ಥಳೀಯ ನಾಯಕರೇ ಇಲ್ಲ. ಅಂದರೆ ಈಗ ಗೋವಿಂದ ಕಾರಜೋಳ ಹೊರಗಡೆಯಿಂದ ಬಂದಿದ್ದಾರೆ, ಚಂದ್ರಪ್ಪ ಅವರು ಹೊರಗಡೆಯಿಂದ ಬಂದಿದ್ದಾರೆ. ಇಲ್ಲಿ ನಾಯಕರೇ ಬೆಳೀತಾ ಇಲ್ಲ. ಯಾಕೆ ಹೊರಗಡೆಯವ್ರನ್ನ ತಂದು ಇಲ್ಲಿ ಎಲೆಕ್ಷನಿಗೆ ನಿಲ್ಲಿಸ್ತಾ ಇದ್ದಾರೆ? ನಾರಾಯಣ ಸ್ವಾಮಿಗೆ ಟಿಕೆಟ್ ಕೊಟ್ಟಿಲ್ಲ. ಹೈಕಮಾಂಡ್ ತೀರ್ಮಾನ ಸರ್, ಅವ್ರು ಯಾರ್ಯಾರಿಗೆ ಒಲ ಬರುತ್ತೆ ಅವ್ರು ಕೊಡ್ತಾರೆ. ಹೈಕಮಾಂಡ್ ಹೇಳೋದಕ್ಕೊಂದು ಕಾರಣ ಇರುತ್ತಲ್ವಾ? ಯಾರಲ್ಲಿ ಅಧಿಕ ವ್ಯವಹಾರಗಳು ಇಲ್ಲಿ ಕಾರ್ಯಗಳನ್ನು ಚೆನ್ನಾಗಿ ಮಾಡ್ತಾರೋ, ಅಭಿವೃದ್ಧಿಗೊಳಿಸಿರ್ತಾರೋ ಅವ್ರಿಗೆ ಕೊಟ್ಟಿರ್ತಾರೆ. BN ಚಂದ್ರಪ್ಪ ಅವರು ಚೆನ್ನಾಗಿ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅಂತ ಹೇಳ್ತಾರೆ, ಮಾಡಿದ್ದಾರೆ. ನಿಮಗೆ ತೊಂದರೆ ಇಲ್ಲ ಹೊರಗಡೆಯವ್ರು ಬಂದು ಇಲ್ಲಿ ಇದು ನಮ್ಮ ಜಿಲ್ಲೆನ ಆಳಿದ್ರೆ? ಇಲ್ಲಿ ನಮ್ಮರೇ ಆದ್ರೂ ಅನುಕೂಲನೇ. ಸ್ಥಳೀಯರಂತ ಕ್ಯಾಂಡಿಡೇಟ್ ಯಾರು ಸೆಲೆಕ್ಷನ್ ಆಗಿಲ್ಲಲ್ಲ. ಅಣ್ಣ ಎಲ್ಲ ಜಿಲ್ಲೆಯಲ್ಲೂ ಇದ್ದಾರೆ, ಯಾಕಣ್ಣ ನಮ್ಮ ಜಿಲ್ಲೆಯಲ್ಲಿ ಇಲ್ಲ? ಇದಾರೆ ಸರ್.
ನೀವು ಪಕ್ಷ ಟಿಕೆಟ್ ಕೊಟ್ಟಿಲ್ಲ ಅದಕ್ಕೆ ಬಂದಿಲ್ಲ. ಬೆಳೆಸಿಲ್ಲ ನೀವು. ಪಕ್ಷ ಟಿಕೆಟ್ ಕೊಟ್ಟಿಲ್ಲ. ಪಕ್ಷ ಟಿಕೆಟ್ ಯಾಕೆ ಕೊಟ್ಟಿಲ್ಲ? ಅವರ ಒಳ್ಳೆತನದ ಬಂದು ಕಾರ್ಯಗಳನ್ನು ಮಾಡೋದ್ರ ಮುಂದೆ ಬರ್ತಾ ಇಲ್ಲ ಯಾರು. ಯಾರಿಗೆ? ಮೋದಿಗೆ. ಮೋದಿ ಅವ್ರಿಗ? ಯಾಕಕ್ಕ ಮೋದಿಗೆ ಹಾಕ್ತೀರಿ? ಅವ್ರಿಗೆ ಹಾಕ. ಇದು ಫ್ರೀ ಬಸ್ ಇದೆಯಾ? ಯಾರು ಕೊಡ್ಲಿ ನಮಗೆ ಅದು ಬೇಡ ಕಾಂಗ್ರೆಸ್ ಅವ್ರು ಹಾಕ್ಲಿಲ್ದ್ರೂ ಪರವಾಗಿಲ್ಲ. ಓ ಫ್ರೀ ಬಸ್ ಇಲ್ಲ ಅಂತ ತೊಂದರೆ ಇಲ್ಲ. ಇದು ಟಿಕೆಟ್ ಕೊಟ್ಟಿದ್ದೀರಾ ಈಗ ತಗೊಂಡಿದ್ದೀರಾ ಇಲ್ವಾ ಇವತ್ತು? ತಗಂತೀವಿ ಅವ್ರು ಕೇಳಿದ್ರೆ ಟಿಕೆಟ್ ತಗೋತೀವಿ. ಅಲ್ಲ ಆಧಾರ್ ಕಾರ್ಡ್ ತೋರಿಸ್ತೀರಾ? ದುಡ್ಡು ಕೊಡ್ತೀವಿ. ದುಡ್ಡು ಕೊಡ್ತೀರಾ? ಬೇಡ ಅಂತಾರಲ್ವಾ ಅವರು ಫ್ರೀ ಬಸ್? ಬೇಡ ಅಂದ್ರೆ ಬಿಡ್ತೀವಿ. ಏನಣ್ಣ? ಯಾರಿಗೆ ಓಟ್ ಹಾಕ್ತೀರಿ? ಬಿಜೆಪಿಗ ಕಾಂಗ್ರೆಸ್? ಕಾಂಗ್ರೆಸ್ಗೆ ಹಾಕ್ತೀವಿ. ಕಾಂಗ್ರೆಸ್ಗೆ. ಕಾಂಗ್ರೆಸ್ ಅವ್ರಿಗೆ ಹಾಕ್ತೀರಾ? ಯಾಕಕ್ಕ? ಗೃಹಲಕ್ಷ್ಮಿ ದುಡ್ಡು ಹಾಕ್ತಾರಂತ. ದುಡ್ಡು ಹಾಕ್ತಾರೆ ಅಂತನಾ? ಫ್ರೀ ಬಸ್ ಕೊಟ್ಟಿದ್ದಾರೆ ಅಂತನಾ? ಓ ಫ್ರೀ ಯಾರ್ಯಾರು ಕೊಡ್ತಾರೋ ಅವ್ರಿಗೆ ಓಟು. ಕಾಂಗ್ರೆಸ್ ಹಾಕ್ತೀರಾ ಬಿಜೆಪಿಗ? ಕಾಂಗ್ರೆಸ್ ಮಾಡ್ತೀವಿ. ಕಾಂಗ್ರೆಸ್ಗೆ ಹಾಕ್ತೀವಿ. ಯಾಕಣ್ಣ ಕಾಂಗ್ರೆಸ್ಗೆ? ಕಾಂಗ್ರೆಸ್ ಅಂದರೆ ಕೆಲವೊಂದು ಇದು ಗ್ಯಾರಂಟಿ ಅನುಕೂಲ ಮಾಡಿದಾನಲ್ಲ, ಹಂಗಾಗಿ ಕಾಂಗ್ರೆಸ್ ಮಾಡ್ತೀವಿ. ಅದಕ್ಕೋಸ್ಕರ ಕಾಂಗ್ರೆಸ್ಗೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದಾರಲ್ಲ, ಹೆಂಗಿದೆ ಅದು? ಖುಷಿ ಆಯ್ತಾ ನಿಮಗೆ? ಅದು ಖುಷಿ ಆಗಿದೆ ರೀ, ಖುಷಿ ಆಗಿದೆ. ಬಟ್ ಈಗೇನಂದರೆ ಕೆಲವ್ರಿಗೆ ಬಡವರಿಗೆ ಅಕ್ಕಿ ಕೊಟ್ಟಿದ್ದಾನಲ್ಲ, ಅಕ್ಕಿ ಕೊಟ್ಟಿದ್ದಾನೆ, ಮತ್ತು 2,000 ರೂಪಾಯಿ ಕೊಟ್ಟಿದ್ದಾನಲ್ಲ. 2,000 ರೂಪಾಯಿ ಬರ್ತಾ ಇದೆಯಾ? ಬರ್ತಾ ಇದ್ರಿ, ಕೊಡ್ತಾ ಇದ್ರಿ. ಕರೆಂಟ್ ಎಲ್ಲ ಫ್ರೀ ಇದೆಯಾ? ಕೊಡ್ತಾ ಇದ್ರಿ. ನಿಮ್ಮ ಓಟು ಯಾರಿಗೆ? ಬಿಜೆಪಿಗ ಕಾಂಗ್ರೆಸ್? ಬಿಜೆಪಿಗೆ. ಬಿಜೆಪಿಗೆ. ಯಾಕಣ್ಣ ಬಿಜೆಪಿಗೆ? ಯಾಕಂದ್ರೆ ಈಗ ನೋಡ್ತಾ ಇದೀವಲ್ಲ, 1.5 ತಾಸು ಆತು ನಿಂತು ನಾವು ಕೂಡ್ಲಿಕ್ಕೆ ಹೋಗ್ಬೇಕು, ಒಂದು ಬಸ್ ಇಲ್ಲ. ಯಾಕೆ ಹಂಗಾಯ್ತು? ನೋಡ್ರಿ, ಗ್ಯಾರಂಟಿ ಅಂತಾರ, ಬಸ್ಗಳು ಬಿಡ್ಬೇಕಾ? ದುಡ್ಡು ಕೊಟ್ಟು ಹೋಗೋರಿಗೂ ಬಸ್ ಇಲ್ಲ. ಆಮೇಲೆ ವಯಸ್ಸಾದ್ರೆ ಹತ್ತೋರಂತೂ ಇಷ್ಟು ಸಮಸ್ಯೆ ಆಗಿದೆ. ವಯಸ್ಸಾದವರಿಗೆ, ಹೆಣ್ಮಕ್ಳಿಗೂ ತ್ರಾಸಾಗಿದೆ, ಗಂಡ್ಮಕ್ಳಿಗೂ ತ್ರಾಸಾಗಿದೆ. ಈ ಬಸ್ಸಿಂದು ನಾನು ಹಿರಿಯೂರಿಂದ ಬಂದೀನಿ, ಅಲ್ಲಿಂದ ನಿಂತ್ಕೊಂಡ್ಬಂದೀನಿ, ಇಲ್ಲಿ ಇಳಿದೀನಿ. ಈಗ ನಾನು ಕೂಡ್ಲಿಕ್ಕೆ ಹೋಗ್ಬೇಕು. ಇದು ಫ್ರೀ ಬಸ್ ಸರಿ ಇಲ್ಲ ಹಾಗಾದ್ರೆ? ಫ್ರೀ ಬಸ್ ಇರಲಿ, ಹೆಣ್ಮಕ್ಳಿಗೆ ಬೇಡನಲ್ಲ ನಾವು. ಅದು ಹೆಚ್ಚುವರಿಯಾಗಿ ಬಸ್ಗಳು ಬಿಡಬೇಕು. ಕೂಡ್ಲಿ ಹಿಡಿಬೋದ್ರಲ್ಲಿ ಬಿಡ್ಬೋದಲ್ಲ. ಕೂಡ್ಲಿಗೆ ಚಿತ್ರದುರ್ಗ ಸ್ಟೂಡೆಂಟ್ ಸೆಕ್ಷನ್ ಅದರಲ್ಲಿ ಕಾನಮಸಳ್ಳಿ, ಐನಹಳ್ಳಿಗೆ, ಬಣವಿಕಲ್ಲಿಗೆ ಹೋಗ್ರಿ. ಈಗ ನೀವು ಎಲೆಕ್ಷನ್ಸ್ ಬರ್ತಿದೆ, ಓಟ್ ಬಿಜೆಪಿಗೆ ನಾವು ಬಿಜೆಪಿ ಹಾಕೋದು ಬಿಡ್ರಿ. ನಾವು ಮಧ್ಯದಲ್ಲಿ ಬಿಜೆಪಿ. ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾ, ಮೋದಿ ಆಗ್ಬೇಕಾ? ಮೋದಿನೇ ಆಗ್ಬೇಕು. ದೇಶ ಸುರಕ್ಷಿತವಾಗಬೇಕಾ, ಮೋದಿನೇ ಆಗ್ಬೇಕು. ಮೋದಿನೇ. ಹೌದು. ಮೋದಿ ಬಿಟ್ರೆ ಬೇರೆ ಯಾರು ಆಗ್ಬೋದು? ಬಿಜೆಪಿಲಿ ಬಿಜೆಪಿ ಯೋಗಿ ಆಗ್ಬೇಕು. ಯೋಗಿ ಆಗ್ಬೇಕು ನೆಕ್ಸ್ಟ್. ಹೌದೌದು, ಮೋದಿ ಬಿಟ್ರೆ ಯೋಗಿನೇ. ನಿಮ್ಮ ಒಲವು ಯಾವ ಪಕ್ಷಕ್ಕೆ? ಬಿಜೆಪಿಗೆ ಇರುತ್ತಾ ಅಥವಾ ಕಾಂಗ್ರೆಸ್ ಪರವಾಗಿರುತ್ತಾ? ಸರ್ ನಮಗೆ ಯಾವ ಸರ್ಕಾರ ಬಂದರೂ ಏನು ಸರ್, ನಮಗೆ ಅಭಿವೃದ್ಧಿ ಆಗಬೇಕು ಮೇನ್ ಇಂಪಾರ್ಟೆಂಟು. ಸೊ ಯಾವ ಸರ್ಕಾರ ಬಿಜೆಪಿ ಬರಲಿ ಅಥವಾ ಕಾಂಗ್ರೆಸ್ ಬರಲಿ, JDS ಬರಲಿ, ಸೊ ಒಟ್ಟು ನಮಗೆ ಅಭಿವೃದ್ಧಿ ಇಂಪಾರ್ಟೆಂಟು. ಅಭಿವೃದ್ಧಿ ಯಾವ್ದು ಕಡೆ ಆಗುತ್ತೋ ಆ ಕಡೆ ಜೈ ಸರ್ ನಾವೆಲ್ಲ. ಅಭಿವೃದ್ಧಿ ಅಂತೀರಿ, ಏನು ಯಾವ ಥರ ಅಭಿವೃದ್ಧಿ ಆಗಬೇಕು? ಅಭಿವೃದ್ಧಿ ಅಂತಂದರೆ ಈಗ ನಾವು ಈಗ ಯಾವುದೇ ಒಂದು ಕಾಲೇಜುಗಳಲ್ಲಿ ಡೊನೇಷನ್ ಜಾಸ್ತಿ ಆಗುತ್ತೆ. ಸೊ ಅಂಥದ್ರಲ್ಲಾಗಲಿ, ರಸ್ತೆಗಳಾಗಲಿ, ಸೊ ಸಾರಿಗೆ ಸಂಪರ್ಕ ಆಗಲಿ, ಎನಿವನ್, ಸೊ ಏನೇ ಇದಾವೋ ಅದರಲ್ಲಿ ಅಭಿವೃದ್ಧಿ ಆಗಬೇಕು ಮೇನ್ ಇಂಪಾರ್ಟೆಂಟ್. ಆ ಥರ ಅಭಿವೃದ್ಧಿ ಆಯ್ತು ಅಂತಂದರೆ ನಮ್ಮ ದೇಶ ಪ್ರಗತಿ ಆಗುತ್ತೆ. ನೀವು ಯಾವುದು, ಬಿಜೆಪಿನ ಕಾಂಗ್ರೆಸ್? ನಾವು ಇನ್ನೂ ಹುಡುಕ್ತಿದ್ದೀವಿ ಸರ್, ಇನ್ನೂ ಅಂಥ ಪಕ್ಷ ಇನ್ನೂ ಬಂದಿಲ್ಲ. ಹುಡುಕ್ತಿದ್ದೀರಾ? ಹೌದು ಸರ್. ಏನ್ನ? ಒಳ್ಳೆ ಪಕ್ಷನ ಮತ್ತು ಒಳ್ಳೆ ಕ್ಯಾಂಡಿಡೇಟು. ನಾನು ಹುಡುಗಿ ಕೇಳಿ, ದುರ್ಗದಲ್ಲಿ ಅಂದ್ರೆ ಹುಡುಗಿನ ಹುಡ್ಕೋತಾರ, ಪಕ್ಷನ ಹುಡುಕ್ತಾ ಇದ್ದೀರಾ ಅಂತ ಅನ್ಕೊಂಡೆ. ದುರ್ಗದಲ್ಲಿ ಅಂದ್ರೆ ಗೋವಿಂದ ಕಾರಜೋಳ ಬಿಜೆಪಿ. ಹೌದು, ನಮಗೆ ಗೊತ್ತೇ ಇಲ್ಲ ಅಂದ್ರೆ ದುರ್ಗದಲ್ಲಿ ಲೋಕಲ್ಗೆ. ಆಮೇಲೆ ಕಾಂಗ್ರೆಸ್ ಚಂದ್ರಪ್ಪ ಹಳೆ ಕ್ಯಾಂಡಿಡೇಟು. ಬಟ್ ಕಾಂಗ್ರೆಸ್ ಕಡೆ ಸ್ವಾಮಿನ ಕೊಡ್ಲಿಲ್ವಲ್ಲ ಟಿಕೆಟ್? ಅವ್ರಿಗೆ ಕೊಡ್ಲಿಲ್ಲ. ನಮಗೆ ಅದಕ್ಕೆ ಹುಡುಕ್ತಿದೀವಿ ನಾವು ಇನ್ನೂ ಚೆನ್ನಾಗಿರೋ ಕ್ಯಾಂಡಿಡೇಟ್ನ. ಸ್ವಾಮಿನ ಬೇಡ ಅಂದ್ರು ಅಂತ ಕೆಲವ್ರು ಹೇಳ್ತಾರೆ, ನಿಜಾನ ಅದು? ಏನು ಸರ್ ಗೊತ್ತಿಲ್ಲ ನನಗೆ, ಅಷ್ಟು ಐಡಿಯಾ ಇಲ್ಲ. ಒಟ್ಟು ಇನ್ನೂ ಒಳ್ಳೆ ಕ್ಯಾಂಡಿಡೇಟ್ ಬರಬೇಕು. ಈ ಕಡೆ ರಾಹುಲ್ ಗಾಂಧಿನೂ ಬೇಡ, ಮೋದಿನೂ ಬೇಡ, ಮತ್ತು ಕೇಜ್ರಿವಾಲು ಬೇಡ. ಒಳ್ಳೆ ಯೂತ್. ಈಗ ಇವ್ರನ್ನೆಲ್ಲ ಕಿತ್ತಾಕ್ಬಿಟ್ಟು ಬೇರೆಯವ್ರನ್ನ ಮಾರಿಸೋಣ. ಒಳ್ಳೆ ಪಕ್ಷ, ಹೊಸ ಪಕ್ಷ ಬರಬೇಕು. ನಿಮ್ಮನ್ನೇ ನಿಲ್ಸ್ಬಿಟ್ರೆ ಹೆಂಗೆ ಅಂತ? ಬೇಡ ಸರ್ ನನಗೆ. ನಮ್ಮ ನಿಲ್ಸಿ ನಾನು ಮಾಡ್ತೀನಿ ಸರ್ ಪಕ್ಕ. ಯಾವ ಪಕ್ಷಕ್ಕೆ ಓಟ್ ಹಾಕ್ಬೇಕು ಅನ್ಕೊಂಡಿದ್ದೀರಿ? ಬಿಜೆಪಿ ಸರ್. ಬಿಜೆಪಿನೇ ಫಿಕ್ಸ್? ಯಾವುದು? ಹೌದಾ? ಬಿಜೆಪಿಗೆ ಯಾಕೆ ಸರ್? ನಮಗೆ ಬೇರೆ ಪಕ್ಷದಲ್ಲಿ ಪ್ರೂವ್ ಮಾಡಿರ್ತಕ್ಕಂಥ ಲೀಡರ್ ಇಲ್ಲ. ಈಗ ಎಲ್ಲರೂ ರಾಹುಲ್ ಗಾಂಧಿ ಅಂತ ಕೇಳ್ತಾರೆ ಅಪೋಸಿಷನ್ ಅಂದರೆ. ಅವರು ಒಂದು ಲೋಕಸಭಾ ಮೆಂಬರ್ ಆಗಿ ಅಥವಾ ಯಾವುದೋ ಒಂದು ಪ್ರೂವ್ ಮಾಡಬೇಕಲ್ವ, ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ ಅಥವಾ ನಾವು ಜನನಾಯಕ ಅಂತ ಪ್ರೂವ್ ಮಾಡಬೇಕು. ಅದನ್ನೂ ಪ್ರೂವ್ ಮಾಡ್ತಿಲ್ಲ. ನಾವು BJP ಏನಕ್ಕೆ ಲೈಕ್ ಮಾಡ್ತೀವಿ ಅಂದರೆ, ಅವ್ರು ಬಂದಾಗಿಂದ ಡಿಫೆನ್ಸು, ಇನ್ಫ್ರಾಸ್ಟ್ರಕ್ಚರು ಮತ್ತು ಬೇರೆ ಬೇರೆ ಅಭಿವೃದ್ಧಿಗಳಾಗಿದೆ. ಲೈಕ್ ಆರ್ಟಿಕಲ್ 370, ರಾಮ ಮಂದಿರ, ಧರ್ಮ ಬಿಟ್ಬಿಡಿ ಸೈಡ್ಗಿಡೋಣ,
ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಆಗಿದೆ ಸರ್. ಅಲ್ಲ, ನೀವು ಜಾತಿ ನೋಡಿ ಓಟ್ ಹಾಕ್ತಿರೋ, ಧರ್ಮ ನೋಡಿ ಹಾಕ್ತಿರೋ, ನಾನು ಡೆವಲಪ್ಮೆಂಟ್ ನೋಡಿ ಅಥವಾ ಅಭಿವೃದ್ಧಿ ನೋಡಿ ಹಾಕ್ತಿರೋ? ಅಭಿವೃದ್ಧಿ, ಅಫ್ಕೋರ್ಸ್ ಅಭಿವೃದ್ಧಿ ಸರ್. ಅಭಿವೃದ್ಧಿ ಆದರೆ ನಿಮ್ಮ ಓಟ್ ಅವ್ರಿಗೆ. ಹೌದು, ಅದು ಯಾವುದೇ ಪಕ್ಷ ಇರಲಿ, ಪಕ್ಷಾತೀತವಾಗಿ ಅಭಿವೃದ್ಧಿ ಆಗ. ನನಗೆ ಬೇರೆ ಪಕ್ಷ ಬಂದರೆ ಅಭಿವೃದ್ಧಿ ಮಾಡ್ತಾರೆ ಅಂತ ನನಗೇನು ನಂಬಿಕೆ ಇಲ್ಲ. ಇವಾಗ ಮೋದಿಯವರು ದಿನಬಳಕೆ ವಸ್ತುಗಳಿದೆಯಲ್ಲ, ಪೆಟ್ರೋಲ್ ಇರ್ಬೋದು, ಗ್ಯಾಸ್ ಇರ್ಬೋದು, ಇವುದೆಲ್ಲ ರೇಟ್ ಜಾಸ್ತಿ ಆಗಿದೆ ಅಂತ ಕೆಲವರು ಹೇಳ್ತಾರೆ. ಈಗ ಪೆಟ್ರೋಲಿಯಂ ನಮ್ಮ ದೇಶದಲ್ಲಿ ಏನು ಉತ್ಪಾದನೆ ಮಾಡೋಕ್ಕಾಗ್ತಿಲ್ಲ, ಅದನ್ನ ಇಂಪೋರ್ಟ್ ಮಾಡ್ಕೊತಿರೋದು. ಇಂಪೋರ್ಟ್ ಅಂತಂದರೆ ಬೇರೆ ದೇಶಗಳಲ್ಲಿ ಉಕ್ರೇನು ಅದೆಲ್ಲ ವಾರ್ ಆಗಿದೆ, ಮತ್ತು ಅಮೇರಿಕಾ ಅದಕ್ಕೆ ನಮ್ಮ ಸಂಬಂಧಗಳು ಇತ್ತೀಚೆಗೆ ಹದಗೆಡ್ತೈತೆ. ಏನಕ್ಕಂದರೆ ಸಿಕ್ದು ಅದೇನು ಆಗ್ತಾ ಇದೆ, ಹದಗೆಡ್ತಾ ಇದೆ. ಇಂಪೋರ್ಟ್ ಆಗೋದು ರೇಟ್ ಜಾಸ್ತಿ ಆಗ್ತೈತೆ, ಅದೆಲ್ಲ ಅದಕ್ಕೋಸ್ಕರ ರೇಟ್ ಜಾಸ್ತಿ ಆಯಿತು ಅಂತ. ಹೌದು ಸರ್. ಹೋಗ್ಬೇಕಾದ್ರೆ ಹೊಲದಲ್ಲಿ ಯಾರೋ ಕೆಲಸ ಮಾಡ್ತಿರೋದು ಕಾಣಿಸ್ತಿದೆ. ಸುಡು ಬಿಸಿಲು, ಆ ಬಿಸಿಲಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಪಾಪ ಅವ್ರ ಪಾಡೇನು, ಅವರ ಒಲವು ಯಾರ ಪಕ್ಷಕ್ಕಿದೆ, ನಮಗೆ ಕುತೂಹಲ. ನೋಡೋಣ ಬನ್ನಿ. ರಾಜಕೀಯದವ್ರು ಆರಾಮಾಗಿ ಕಾರ್ನಾಗ AC ಕಾರ್ನಾಗ ಓಡಾಡ್ತಾರೆ ನೋಡಿ. ಬಿಸಿಲಿಗೆಲ್ಲ ಹೆಂಗೆ ಸಾಯ್ತಾರೆ, ಹೆಣ್ಮಕ್ಳು ಹೆಂಗೆ ಸಾಯ್ತಿದ್ದಾರೆ. ಅಲ್ಲಮ್ಮ, ಹೆಣ್ಮಕ್ಳಿಗೆಲ್ಲ ಗೌರ್ಮೆಂಟ್ ಅವರು 2,000 ರೂಪಾಯಿ ಕೊಡ್ತಿದ್ದಾರೆ, ಫ್ರೀಯಾಗಿ ಬಸ್ಸಲ್ಲಿ ಓಡಾಡಕ್ ಬಿಟ್ಟಿದ್ದಾರೆ. 2,000 ರೂಪಾಯಿ ಏನಾಗುತ್ತಣ್ಣ? ಅಕ್ಕಿ ಫ್ರೀ ಕೊಟ್ಟಿದ್ದಾರೆ, ಯಾಕೆ ದುಡಿಬೇಕು ಅಂತಾರೆ ಕೆಲವರು. ಸುಮ್ಮನೆ ಮನೆಗಿದ್ರೆ ಆಗ್ತದೆ ಅಣ್ಣ, ಮಕ್ಕಳಿಲ್ಲ, ಗಂಡ್ರಿಲ್ಲ. ಅದೇ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದೆ ಅಂತಾರಲ್ಲ. ಹೆಣ್ಮಕ್ಳಿಗೆ ಕೊಟ್ರೆ ಗಂಡು ಮಕ್ಳಿಗೆ ಕೊಟ್ರೆ ತಾನೆ. ಗಂಡು ಮಕ್ಳು ಮನೆ ಕುತ್ಕೊಂತಾರೆ, ಹೆಣ್ಮಕ್ಳದೆಲ್ಲ ದುಡ್ಡು ತಿಂದು 2,000 ಕೊಡ್ತಾರೆ, ಅವು ತಿಂದು ಮನೆ ಕುತ್ಕೊಂತಾರೆ ಗಂಡು ಮಕ್ಳು. ನೀವು ಈಗ ಎಲೆಕ್ಷನ್ ಹತ್ರ ಬರ್ತಾ ಇದೆ, ವೋಟ್ ಹಾಕ್ತೀರಾ ಇಲ್ವಾ? ವೋಟ್ ಹಾಕ್ತಿವಿ. ಹಾಕ್ತೀರಾ? ಹಾಕ್ತಿವಿ. ಯಾವ ಪಕ್ಷಕ್ಕೆ ಹಾಕ್ತೀರಿ? ನಮ್ಗೆ ಇಷ್ಟ ಬಂದಿದ್ದಕ್ಕೆ ಹಾಕ್ತಿವಿ. ನಾವು ಹಾಕೋದೇ ಬಿಜೆಪಿಗೆ. ಬಿಜೆಪಿಗೆ? ಹೌದೌದು. ಏನು ಸ್ಪೆಷಲ್ ಬಿಜೆಪಿಗೆ ಯಾಕೆ? ಏನು ಮೊದಲಿಂದ ಅಷ್ಟೇ ನಾವು. ಹೌದಾ? ಹೌದು. ಅಂದ್ರೆ ನೀವು ಕಾಂಗ್ರೆಸ್ದು ಎಲ್ಲ ಇದೆಲ್ಲ ಫಲ ಎಲ್ಲ ತಗೋತಿದ್ದೀರಲ್ಲ, ಯೋಜನೆಗಳು ಫ್ರೀ ಆಗಿ ಸಿಕ್ಕಿದಾವೆ. ಅದ್ ಬಂದ್ರೆ ಏನು ಉಪಯೋಗ? ಅಲ್ಲ, ಅದನ್ನ ಹೆಣ್ಮಕ್ಳಿಗೆ ಅಂತ 2,000 ಕೊಡ್ತಿದಾರೆ. ಅವು ಸುಮ್ಮನೆ ಮನೆಗಿಲ್ದಂಗೆ ಕೂಲಿ ಮಾಡಿದಂಗೆ ಬಸ್ ಹಚ್ಕೊಂಡು ಓಡಾಡ್ಸಿರ್ತಾವ ಸುಮ್ಮನೆ. ಓ, ಮನೆಗೂ ಇರಲ್ಲ. ಧರ್ಮಸ್ಥಳಕ್ಕೆ ಹೋಗಿ ನಮ್ಮರಾಗ ಒಬ್ಬಯಮ್ಮ 8 ದಿನ ಆಯ್ತು ಊರಿಗೆ ಬಂದಿಲ್ಲ. ಅಯ್ಯ, ಬಸ್ನ ತಿರುಗಾಡ್ಸಿರೋದು. ಕಂಪ್ಲೇಂಟ್ ಕೊಟ್ರ ಇಲ್ಲ? ಕಂಪ್ಲೇಂಟ್ ಕೊಟ್ಟಿದ್ವಿ, ಆಮೇಲೆ ಬಂತು ವಾಪಸ್ ಬಂದ್ರ. ಹಂಗಾದ್ರೆ ಹೆಂಗ್ ಮಾಡ್ತೀವಿ? ಫ್ರೀ ಇದೆ ಅಂತ ಸುಮ್ಮನೆ ಓಡಾಡೋದು. ಇವಾಗ ಹೆಣ್ಮಕ್ಳಿಗೆಲ್ಲ ಫ್ರೀ ಆಗ್ಬಿಡತ್ತೆ. ಗಂಡ್ಮಕ್ಳು ಬೆಲೆನೇ ಇಲ್ಲ ಈಗ. ಹೌದಾ? ಅಂದ್ರೆ ಈಗ ಅವ್ರು ಫ್ರೀ ಆಗಿ ಓಡಾಡ್ತಾರೆ, ನೀವ್ ಹೆಂಗ್ ಹೋಗ್ತೀರಿ? ನಾವೀಗ ಹಿಂಗೆ ಕೂಲಿ ಪಾಲಿ ಮಾಡೋದು. ನೀವು ಕೆಲಸ ಮಾಡ್ಕೊಂಡಿರೋದು, ಅವ್ರು ತಿರ್ಕೊಂಡಿರೋದು, ಹಂಗಾಗ್ಬಿಟ್ಟಿದ್ಯಾ? ಈಗ ಸಿದ್ದರಾಮಯ್ಯ ಸಾಹೇಬ್ರು ಅವ್ರನ್ನ ಮನೆಯದ್ದ ದುಡ್ಡು ಕೊಡ್ತಾ ಇಲ್ಲ. ಅವರು ನಮ್ ಗಂಡು ಮಕ್ಕಳು ಕೆಲಸ ಮಾಡ್ತಾರಲ್ಲ, ಗಂಡು ಮಕ್ಕಳಿಗೆ ಕುಡಿತಾರಲ್ಲ, ಲೋ ಕ್ವಾಲಿಟಿ ಅದನ್ನೇ 30-40 ರೂಪಾಯಿ ಹೆಚ್ಚಿಗೆ ಮಾಡಿದ್ರು. ಒಂದು ಮನೆಯದ 3,000 ರೂಪಾಯಿ, ಒಂದು ಸಂಸ್ಥೆಯಿಂದ 3,000 ರೂಪಾಯಿ ತಗೊಂತಾರೆ ಕಾಂಗ್ರೆಸ್ ಸರ್ಕಾರ. 3,000 ತಗೊಂಡು 2,000 ಕೊಡ್ತಾರೆ ಹೆಣ್ಮಕ್ಳಿಗೆ. ಈಗ ಏನ್ ಮಾಡ್ತಿದ್ದೀರಿ ಅಂದ್ರೆ, ನೀವೆಲ್ಲ ಕುಡಿದ್ಬಿಟ್ಟು ಆ ಸರ್ಕಾರಕ್ಕೆ ದುಡ್ಡು ಕೊಡ್ತಾ ಇದ್ದೀರಿ. ಹೌದು, ನಮ್ ದುಡ್ಡು ವಾಪಸ್ ಕೊಡ್ತಿದ್ದಾರೆ ಅವ್ರು. ಎಷ್ಟು ಕ್ವಾರ್ಟರ್ ಕುಡಿತೀರಿ ದಿನಕ್ಕೆ? 3 ಕ್ವಾರ್ಟರ್ ಒಬ್ಬೊಬ್ರು ಕುಡಿತಾರೆ. ನೀವೆಷ್ಟು ಕುಡಿತೀರಿ? ನಾನು 1.25 ಕ್ವಾರ್ಟರ್ ಕೊಡ್ತೇನೆ. 1.25 ಕ್ವಾರ್ಟರ್ ಅಂದ್ರೆ ಎಷ್ಟಾಯ್ತು? 1.25 ಕ್ವಾರ್ಟರ್ ದಿನ 70 ರೂಪಾಯಿ ಹೆಚ್ಚಿಗೆ ಕೊಡ್ತೀವಿ ನಾವು. 70 ರೂಪಾಯಿ ಹೆಚ್ಚಿಗೆ ಕೊಡ್ತೀವಿ ಸರ್ಕಾರಕ್ಕೆ. ನಿಮ್ದು 70 ರೂಪಾಯಿ ಸರ್ಕಾರಕ್ಕೆ? 2,100 ರೂಪಾಯಿ ನಮ್ದು ಹೆಚ್ಚಿಗೆ ಆಯ್ತು. ನಿಮ್ ತಿಂಗಳಿಗೆ ನಿಮ್ ಕಡೆಯಿಂದ? ನಮ್ ಕಡೆ ನಮ್ಮ ಮನೆಯಲ್ಲಿ 3 ಜನ ಕುಡಿತಾರೆ. ಓಹೋ, ನೀವು ಚೆನ್ನಾಗಿ ದುಡಿತಾ ಇದೀರಿ ಗೌರ್ಮೆಂಟ್ ನಮ್ಮಿಂದ ಗೌರ್ಮೆಂಟ್ ಆಗ್ತಿರೋದು. ಹೌದೌದು. ನೀವು ನಿಲ್ಲಿಸ್ಬಿಟ್ರೆ ಏನಾಗತ್ತೆ ಇವಾಗ? ನಾವು ನಿಲ್ಲಿಸ್ಬಿಟ್ರೆ ಯಾವ ಸರ್ಕಾರ ಎಲ್ಲ ಏನಾರಲ್ಲ ಅದೇ ವಿಧಾನಸೌಧ ಮಾರ್ಬೇಕಲ್ಲ ಅಂದ್ರೆ MS ಬಿಲ್ಡಿಂಗ್ ಯಾವ್ದಾರ ಮಾರ್ಬೇಕಷ್ಟೇ. ಯಾರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು? ಅಲ್ಲ ಸರ್, ಇವಾಗ 2,000 ಸಾವಿರ ಈಗ ಇದು ಮಾಡಿದಾರಲ್ಲ, 2,000 ಸಾವಿರ ಮಾಡೋದಕ್ಕಿಂತ ಸುಮ್ಮನೆ ಹಿಂಗೆ ಬಡವ್ರಿಗೆ ಕಾಲೇಜ್ಗೆ ಹೋಗೋರಿಗೆ ಎಲ್ಲ ಫ್ರೀ ಮಾಡಿಸಿದ್ರೆ ಎಷ್ಟೋ ಉತ್ತಮ ಆಗೋದಲ್ಲ. ಈಗ ಒಬ್ರು ಬಿದ್ದಾವ, ಒಬ್ರು ಬಿದ್ದಿಲ್ಲ. ಎಲ್ಲರಿಗೂ ನಮ್ಮ ಮನೆಗ 2 ಕುಡಿತಾರೆ. ಈಗ ನಾವು ಕುಡಿಯೋ ದುಡ್ಡುಗಳೇನೆ ಈಗ ಸರ್ಕಲ್ಗೆ ಹೋಗ್ತಾವೆ. ಅವೇ ಸರ್ಕಲ್ ದುಡ್ಡು ನಮ್ಗೆ ವಾಪಸ್ ಬರ್ತವೆ. ಈಗ ಪ್ರತಿಯೊಂದು ರೇಟ್ ಆಯ್ತು. ಅಕ್ಕಿ ರೇಟ್ ಆಗಿದಾವೆ, ಎಣ್ಣೆ ರೇಟ್ ಆಗೈತೆ, ಬೆಲ್ಲ ರೇಟ್ ಆಗೈತೆ, ಸಕ್ಕರೆ ರೇಟ್, ಅಂದ್ರೆ ಪ್ರತಿಯೊಂದು ತರಕಾರಿ ರೇಟ್ ಆಗಿದೆ. ಫ್ರೀ ಕೊಡೋದು ಬೇಡ ಅಂತೀರಾ? ಫ್ರೀ ಕೊಡೋದು ಬೇಡ ಸರ್. ಈಗ ಕಾಲೇಜ್ ಮಕ್ಕಳು ಇದಾರಲ್ಲ ಸರ್, ಕಾಲೇಜ್ ಮಕ್ಕಳು, ವಯಸ್ಸಾದವ್ರಿಗೆ ಹುಡುಗ ಮುದುಕರು ಅವ್ರಿಗೆ ಇರ್ತಾರ. ಈ ಗಂಡಸರು ಮಾತ್ರ ಕುಡಿತಾರ, ಹೆಂಗಸರು ಕುಡಿತಾರ? ಹೆಂಗಸರು ಗಂಡಸರು ಕುಡಿತಾರೆ ಸರ್. ಹೆಂಗಸರು ಕುಡಿತಾರ? ಎಲ್ಲರೂ ಕುಡಿತಾರೆ, ಯಾರು ಕುಡಿದಾರ ಇರಲ್ಲ. ಪ್ರತಿಯೊಂದು ಹೆಂಗಸರು ಕುಡಿತಾರೆ. ಹೌದಾ? ಕುಡಿತಾರೆ ಸರ್. ಅದ್ರಾಗ ಮುಚ್ಚಿಕೇನಂತದ್ ಏನಿಲ್ಲ ಸರ್, ಎಲ್ಲರೂ ಕುಡಿತಾರೆ. ಅಂದ್ರೆ ಒಳ್ಳೆ ಆದಾಯ ಆಯ್ತು ಗೌರ್ಮೆಂಟ್ ಗೆ ನಿಮ್ಮಿಂದ. ಈಗ ಅದೇ ಕುಡಿಯಲಿಂದ ಅವ್ರಿಗೆ ಆದಾಯ ಆಗಿರೋದು. ಈಗ ಅದೇ ಆದಾಯ ದುಡ್ಡನ್ನ ನಮ್ಗೆ ವಾಪಸ್ ಬರ್ತಾ ಇರೋದು. ಇನ್ನೇನ್ ಕೊಟ್ಟಂಗ ಅವ್ರು ನಮ್ಗೆ? ಅದೇ ಸರ್, ಸಿದ್ದರಾಮಯ್ಯರಿಗೆ. ಸಿದ್ದರಾಮಯ್ಯ ಅಂದ್ರೆ ಯಾವ ಪಕ್ಷ ಅವ್ರದ್ದು? ಅದೇ ಕಾಂಗ್ರೆಸ್. ಕಾಂಗ್ರೆಸ್ಗೆ ಹಾಕ್ತೀರಾ? ಆಮೇಲೆ ಇದು ಫ್ರೀ ಭಾಗ್ಯಗಳೆಲ್ಲ ಸಿಕ್ಕಿದ್ಯಾ?
2,000 ರೂಪಾಯಿ ಬರ್ತಿದ್ಯಾ? ಸಿಕ್ಕಿದಾವೆ, ರೇಷನ್ ಸಿಕ್ಕಿದಾವೆ. ರೇಷನ್ ಸಿಕ್ಕಿದಾವೆ. ಈ ಥರ ಮಾಡಕ್ಕೆ ಹೋಗ್ಬೇಡ ಸರ್. ಈಗ ಕುಡಿಯೋರಿಗೇನೆ ನಮ್ಮ ಅದೇ ಹೋಗೋದು, ನಮಗೆ ಅದೇ ದುಡ್ಡು ವಾಪಸ್ ಬರ್ತಾವೆ. ಇನ್ನೇನು ಅವ್ರು ಕೊಟ್ಟಂಗೆ ಆಸ್ಪತ್ರೆಯಿಂದ ಸೌಲಭ್ಯ ಪಡೆದುಕೊಳ್ಸ್ರಿ. ಪಾಪ ಬಡವ್ರ ಬಗ್ರು ಎಷ್ಟೋ ಜನ ಭಾಳ ಕಷ್ಟದಲ್ಲಿದ್ದಾರೆ ಅವ್ರಿಗೆ ಸರ್ ಈಗ ವಯಸ್ಸಿ ಮಕ್ಕಳು ಬಂದವ್ರೆ, ನಮಗೆ ಈಗ ಕೂಲಿ ಮಾಡಬೇಕು, ನಾವು ತಿನ್ಬೇಕು, ಕೂಲಿ ಮಾಡಬೇಕು, ನಾವು ತಿನ್ಬೇಕು, ನಮಗೇನು ಆಧಾರ ಇಲ್ಲ ಸರ್. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಇದೊಂದು ಗಿಫ್ಟ್ ಹ್ಯಾಂಪರ್, ಎಲ್ಲರೂ ಹಂಚ್ಕೊಳ್ಳಿ. ಈ ಬಿಸಿಲಲ್ಲೂ ಎಷ್ಟು ಕಷ್ಟಪಟ್ಟು ದುಡಿತಾ ಇದ್ದಾರೆ ನೋಡಿ. ಪುಕ್ಸಟ್ಟೆ ಯೋಜನೆಗಳು ಬೇಡ ಅಂತಿದ್ದಾರೆ, ದುಡಿಯೋದಕ್ಕೆ ಅವಕಾಶ ಮಾಡಿಕೊಡಿ, ದಿನಗೂಲಿ ಜಾಸ್ತಿ ಮಾಡಿ ಕೆಲಸ ಕೊಡಿ ಅಂತ ಕೇಳ್ತಿದ್ದಾರೆ. ನೋಡಿದ್ರ ನಮ್ಮ ರಾಜ್ಯದ ಪರಿಸ್ಥಿತಿ. ವೀಕ್ಷಕರೇ, ಹೀಗೆ ಹಳ್ಳಿಲಿ ಹೋಗ್ತಿರ್ಬೇಕಾದ್ರೆ ಒಬ್ಬರು ಗ್ರಾಮಸ್ಥರು ನಮಗೆ ಸಿಕ್ಕಿದ್ರು. ನಮ್ಮ ಊರಿನ ಸಮಸ್ಯೆನ ಹೇಳ್ಕೋಬೇಕು ನಿಮ್ಮ ಹತ್ರ ಅಂದರು. ಹಾಗಾದರೆ ಸೇರಿಸ್ರಿ ಒಂದಷ್ಟು ಜನನ ಅಂದೆ. ಈಗ ಸೇರಿಸಿದ್ದಾರೆ, ಎಲ್ಲ ಗುಂಪು ಸೇರಿದೆ. ಅವ್ರ ಸಮಸ್ಯೆ ಕೇಳೋಣ, ಅವರ ಒಲವು ಯಾರ ಪರವಾಗಿದೆ ಕೇಳೋಣ, ಬನ್ನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹೇಗಿದ್ದೀರಣ್ಣ? ಅಕ್ಕ ಹೆಂಗಿದ್ದೀರಾ? 2,000 ರೂಪಾಯಿ ಬರ್ತಿದ್ಯಾ ಅಕ್ಕ? ಬರ್ತೈತಣ್ಣ. ಅಮ್ಮ ಬರ್ತಿದ್ಯಾ? 2,000 ರೂಪಾಯಿ ಬರ್ತಿದ್ಯಾ? ಬರ್ತಾ ಇದೆ ಅಕ್ಕ. ಬರ್ತಿದ್ಯಾ? ಬರ್ತಿದೆ ಅಕ್ಕ. ಬಸ್ಸಲ್ಲೆಲ್ಲ ಫ್ರೀಯಾಗಿ ಓಡಾಡ್ತಿದ್ದೀರಾ? ದಿನ ಹೋಗ್ತೀವಿ. ದಿನ ಹೋಗ್ತೀರಾ ಅಕ್ಕ? ಎಲ್ಲ 2,000 ರೂಪಾಯಿ ಬರ್ತಿದ್ಯಾ? ಇಲ್ಲ ಕಾರಣ ಬರ್ತಿಲ್ಲ. ಬರ್ತಿಲ್ಲ ಅಮ್ಮ? ಬರ್ತಿದ್ಯಾ? ಬರ್ತಿದೆ ಸರ್. ಅಣ್ಣ ಖುಷಿಯಾಗಿದ್ದೀರಾ? ಆರಾಮಾಗಿದ್ದೀವಿ. ಕರೆಂಟ್ ಎಲ್ಲ ಫ್ರೀ ಸಿಗ್ತಾ ಇದೆಯಾ? ಎಲ್ಲ ಫ್ರೀ ಸಿಗ್ತದೆ. ಎಲ್ಲ ಆರಾಮಾಗಿದ್ದೀರಾ ಅಣ್ಣ? ಎಲ್ಲ ಆರಾಮಾಗಿದ್ದೀರಾ? ಆರಾಮಿದ್ದೀವಿ ಸರ್. ಅಕ್ಕ 2,000 ರೂಪಾಯಿ ಬರ್ತಿದೆ ಅಂದ್ರಲ್ಲ, ಹಾಗಾದ್ರೆ ಈ ಸಲ ಎಲೆಕ್ಷನ್ಸ್ ಬರ್ತಿದೆ 26ನೇ ತಾರೀಕು, ಲೋಕಸಭಾ ಎಲೆಕ್ಷನ್. ಅದು ಇಲ್ಲಿ ರಾಜ್ಯದ್ದಲ್ಲ, ದೇಶದ್ದು. ಗೊತ್ತಿದೆ ಅಲ್ಲ? 26ನೇ ತಾರೀಕಿದೆ ಈ ತಿಂಗಳು. ನಿಮ್ದು ಓಟ್ ಯಾವ ಪಕ್ಷಕ್ಕೆ? ನೋಡಿ ಸರ್, ನಾವು ಇಷ್ಟು ದಿವಸ ಈ ಸಲ ಕಾಂಗ್ರೆಸ್ಗೆ ಹಾಕಿ 2,000 ಕೊಡ್ತಾರೆ ಅನ್ನೋದಕ್ಕಿಂತ ಅಲ್ಲ, ಹಾಕಿ ಭಾಳ ನೊಂದು ಬಿಟ್ಟಿದ್ವಿ. ನಮಗೆ 2,000ನೂ ಬೇಡ, ಅವ್ರು ಫ್ರೀ ಕರೆಂಟು ಬೇಡ, ನಮ್ಗೆ ಫ್ರೀ ಬಸ್ ಚಾರ್ಜು ಬೇಡ. ಯಾಕಕ್ಕ ಬಳಸ್ಕೋತಾ ಇದೀರಲ್ಲ ಎಲ್ಲ ಚೆನ್ನಾಗಿ? ಏನ್ ಮಾಡೋದು, ಕೊಡ್ತಾರ ತಗೊಂಡಿದ್ವಿ, ಅದನ್ನ ಬಿಡಕ್ಕಾಗಲ್ಲ. ನಾವು ಕೊಟ್ಟಿರೋದನ್ನ ನಾವು ತಗೊಂಡಿದ್ವಿ. ಕೆಲವರಿಗೆ 1-2 ತಿಂಗಳು ಬರೋದು, 1 ತಿಂಗಳು 2 ತಿಂಗಳು ಬರೋದು, 3 ತಿಂಗಳು ಬರೋಲ್ಲ. ಅದು ಏನು, ಅದು ಯಾವ್ದು ನಮಗೆ ಬೇಡ ಸರ್. ಅಲ್ಲ, ಏನ್ ತೊಂದರೆ ಆಗಿದ್ದೇನಂತ? ತೊಂದ್ರೆನೇ ಮತ್ತೆ ಏನು, ಯಾವ ತರ ಅಂತ ನಮ್ಗೆ ಹೇಳಕ್ಕಾಗಲ್ಲ. ನಮ್ಗೆ ಅದು ಯಾವ್ದು ಬೇಡ, ನಮಗೆ ಬಿಜೆಪಿಗೆ ನಾವು ಓಟ್ ಕೊಡೋದು. ಅಲ್ಲ, ಬಿಜೆಪಿಯವರು ಈಗ ಲಾಸ್ಟ್ ಟೈಮು ಫ್ರೀ ಕೊಡ್ತೀವಿ ಅಂತ ಹೇಳಿಲ್ಲ, ಹಂಗೆ ಎಲೆಕ್ಷನ್ ಆಯ್ತು, ಕಾಂಗ್ರೆಸ್ ಅವ್ರು ಕೇಳಿದ್ರು, ಕೊಟ್ಟರು, ಅದನ್ನ ಬಳಸ್ಕೊಂಡ್ರಿ, ಕಾಂಗ್ರೆಸ್ಗೆ ಹಾಕಿದ್ರಿ. ಈಗ ನೋಡಿದ್ರೆ ಎಲ್ಲ ಬಳಸ್ಕೊಂಡು ಕೊನೆಗೆ ಬೇಡ ಅಂತ. ನಮಗೆ ಅದು ಬೇಡ ಅಂತ ಹೇಳ್ತೀವಿ, ನಮಗೆ ಅದು ಬೇಡ ಬೇಡ. ಹೌದಾ? ಪ್ರಧಾನಮಂತ್ರಿ ಆದ್ರೆ ಯಾರಾಗ್ಬೇಕಕ್ಕ? ಮೋದಿನೇ ಆಗ್ಬೇಕು. ಮೋದಿನೇ ಆಗ್ಬೇಕು. ರಾಹುಲ್ ಗಾಂಧಿ ಅವರು ಯಾರ ಬರ್ಲಿ, ಇವನ್ ಮೋದಿನೇ ಬೇಕು. ಮೋದಿನೇ ಬೇಕು. ನಾವು ಬಿಜೆಪಿ ಬಿಜೆಪಿಗೆ ಯಾಕಮ್ಮ? ಮತ್ತೆ ಏನ್ ನಮ್ಗೆ ಏನು ಉಪಯೋಗ ಇಲ್ಲ. ಚರಂಡಿಗಳು ಕ್ಲೀನ್ ಇಲ್ಲ, ನೀರಿಲ್ಲ, ಏನಿಲ್ಲ. ಏನ್ ಸಮಸ್ಯೆ ಏನಿದೆ ನಿಮ್ಗೆ? ಏನು ಸಮಸ್ಯೆ? ಎಲ್ಲಾದು ರೇಟ್. ಯಾವ್ದು ಕರೆಂಟ್ ಬಿಲ್ ಅಂತ ಫ್ರೀ ಅಂತ ಕೊಟ್ಟಿದ್ದಾರೆ, ಎಲ್ಲದಕ್ಕೆ ಅಂದಾಜ್ ಮೇಲೆ ಹಾಕ್ತಾರೆ. ಹೌದಾ? ಫ್ರೀ ಬರ್ತಾ ಇಲ್ವಾ? ನೀರ್ ಕುಡಿಯೋ ನೀರಿಲ್ಲ. ಕುಡಿಯೋ ನೀರಿಲ್ಲ, ಮತ್ತೇನಿಲ್ಲ? ಸಮಸ್ಯೆ ಏನಿದೆ ನಿಮ್ಗೆ? ಎಲ್ಲಾ ಸಮಸ್ಯೆನೇ ಸರ್. ಅಲ್ಲ, ಯಾವ್ದು ಸಮಸ್ಯೆ ಇದೆ ನಿಮ್ಗೆ? ಎಲ್ಲದೂ ಸಮಸ್ಯೆನೇ. ಊರಾಗ ಏನು ಕ್ಲೀನ್ ಇಲ್ಲ. ಇವತ್ತಿನವರೆಗೂ ಅವ್ರು ಸಾಹೇಬರು ತಿರುಗಿ ನೋಡಿ. ಯಾರಕ್ಕ? MLA ಸಾಹೇಬ್. MLA ಅವ್ರು ಬಂದೇ ಇಲ್ಲ? ಬಂದೇ ಇಲ್ಲ. ಎಲೆಕ್ಷನ್ ದಿವಸ ಮೊದಲಾಗಿ ಬಂದಿಲ್ಲ. ಅವ್ರ ಮಾವರು ಬಂದಿದ್ದೆ. ಬಂದು ನಿಂತೇ ಇಲ್ಲ. ಏನ್ ಹೆಸರಕ್ಕ ಅವ್ರದ್ದು? ಪಪ್ಪಿ ಹೆಸರು. ಅಣ್ಣ, ಈಗ ಏನು ಸಮಸ್ಯೆ ಏನಿದೆ ಅಣ್ಣ ಊರಿಂದ? ಊರಿನ ಸಮಸ್ಯೆ ಸರ್, ಚರಂಡಿ ಇಲ್ಲ ನಮ್ಮೂರಲ್ಲಿ. ಸದ್ಯಕ್ಕೆ ನೀರಿಂದ ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಇಲ್ಲ. ಊರ ಫಿಲ್ಟರ್ ನೋಡಿಬಿಟ್ರೆ ಅದನ್ನ ಒಂದು 6 ತಿಂಗಳು ವರ್ಷಕ್ಕೆ ಒಂದೆರಡು ತೊಳಿತಾರೆ. ಒಂದ್ ಸ್ವಲ್ಪ ನಾವು ವಿಚಾರಿಸ್ರಿ, ವಿಚಾರ ಮಾಡ್ರಿ, ಹೋಗಿ ಆ ಫಿಲ್ಟರ್ ಹತ್ರ ಹೋಗ್ರಿ. ಇಲ್ಲ, ಇಲ್ಲೆಲ್ಲ ಟ್ಯಾಂಕಿಗಳು ಇದಾವೆ, ಆ ಟ್ಯಾಂಕಿಗಳು ಒಂದ್ ಸ್ವಲ್ಪ ವೀಕ್ಷಣೆ ಮಾಡ್ರಿ. ನೀವು ಇವ್ರು ಹೇಳ್ತಾರಂದ್ರೆ ಈಗಳಪ್ಪ ಹಿಂಗೆ ಹೇಳ್ತಾರ ನಂಗಾಗುತ್ತೆ ನಾವು ಹೇಳಿದ್ರೆ. ಅಣ್ಣ, ಇವಾಗ ಎಲೆಕ್ಷನ್ ಟೈಮಲ್ಲಿ ಓಟ್ ಕೇಳಕ್ ಬರ್ತಾರೆ. ಓಟ್ ಕೇಳಕ್ ಬರ್ತಾರೆ. ಓಟ್ ಕೇಳಕ್ ಬಂದಾಗ ನಿಮ್ ಈ ಸಮಸ್ಯೆಗಳನ್ನ ಅವ್ರ ಹತ್ರ ಹೇಳ್ಕೋತೀರಾ? ಹೇಳ್ಕೊಂತೀವಿ. ಹೇಳ್ತೀರಾ ಇಲ್ವಾ? ಹೇಳ್ತೀವಿ. ಅದಕ್ಕೆ ಏನ್ ಹೇಳ್ತಾರ ಅವರು? ಅಣ್ಣ, ಇವಾಗ ಬರ್ತಾರ, ನಾಳೆಗ್ ಮಾಡಿಸ್ಬಿಡ್ತೀನಿ ಅಂತಾರೆ. ಇವತ್ತು ಊರಾಕ್ ಬಂದಾಗ ಮಾತ್ರ ಕೇಳ್ತಾರ ಅಷ್ಟೇ. ಈಗ ನಾಳೆ ಇವಾಗ ವಿಚಾರ ಹೇಳ್ದಟ್ ಎಲೆಕ್ಷನ್ ಆದಟ್ ಒಬ್ರು ಇಲ್ಲಿ ಬರಲ್ಲ. ಓ, ಎಲೆಕ್ಷನ್ ಟೈಮಲ್ಲಿ? ಎಲೆಕ್ಷನ್ ಟೈಮ್ ಮಾತ್ರ. ಇವಾಗ ಎಲೆಕ್ಷನ್ ಆಯ್ತಾ, ಇವಾಗ ಬರ್ತಾರೆ. ನೆಕ್ಸ್ಟ್ ಟೈಮ್ ಇಲ್ಲಿ ಯಾರು ಬರಲ್ಲ. ಬರೋದೇ ಇಲ್ಲ? ಬರಲ್ಲ, ಯಾರು ಬರಲ್ಲ. ಸಮಸ್ಯೆನೇ ಕೇಳಲ್ಲ ಸರ್. ಅಂದ್ರೆ ಇದು ಎಲ್ಲಾ ಪಕ್ಷದವರು ಮಾಡ್ತಾರ? ಎಲ್ಲಾ ಪಕ್ಷದವರು ಮಾಡ್ತಾರೆ. ಇವ್ ಬಿಜೆಪಿ ಕಾಂಗ್ರೆಸ್ ಅನ್ನೋ ಮಾತಿಲ್ಲ, ಎಲ್ಲಾ ಪಕ್ಷದವರು ಅವರೇ ಇಲ್ಲಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದಾರೆ.
ಅದೇನಾದ್ರೂ ಖುಷಿ ಆಯ್ತಾ ನಿಮ್ಗೆ? ಬೇಜಾರ? ಖುಷಿ ಆಯ್ತು. ಕಟ್ಟಬೇಕಿತ್ತ ಬೇಡವಾ? ಇಲ್ಲ, ಕಟ್ಟಬೇಕಿತ್ತು. ಒಳ್ಳೆ ಕೆಲಸ ಮಾಡಿದಾರ? ಒಳ್ಳೆ ಕೆಲಸ. ಹಿಂದೂಗಳಿಗೆ ರಾಮ ಮಂದಿರ ಅವಶ್ಯಕತೆ ಇತ್ತು, ಅದು ಹೆಂಗೋ ಮೋದಿ ಕಡೆಯಿಂದ ಅದು ಒಳ್ಳೆ ಕೆಲಸ ಆಯ್ತು. ಅಣ್ಣ, ಕೆಲವರು ಹೇಳ್ತಾರೆ ಆ ರಾಮ ಮಂದಿರನ ಕರೆಕ್ಟಾಗಿ ಎಲೆಕ್ಷನ್ ಟೈಮಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅದು ಚುನಾವಣೆ ಸಮಯದಲ್ಲಿ ಅದನ್ನ ಬಳಸ್ಕೋತಾರೆ, ಅಂದ್ರೆ ಪ್ರಚಾರಕ್ಕೆ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲ, ಅದೆಲ್ಲ ಸುಳ್ಳದು. ಅದು ಒಂದು ಮೋದಿ ಉದ್ದೇಶ ಇದ್ದಿದ್ದು ರಾಮ ಮಂದಿರನ ಏನಾದ್ರು ಮಾಡಿ ಹಿಂದೂಗಳಿಗೆ ಅದನ್ನ ಇದು ಮಾಡ್ಬೇಕಂತ ಉದ್ದೇಶ ಇತ್ತು, ಅದ್ ಮಾಡಿದ್ದಾರೆ. ಅದು ಇದು ಈ ತರ ಪ್ರಚಾರಕ್ಕೋಸ್ಕರ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳದು. ಮೋದಿ ಗೊತ್ತಿದೆ ನಿಮಗೆ? ರಾಹುಲ್ ಗಾಂಧಿ ಅವರು ಗೊತ್ತಿದ್ದಾರೆ. ಅವರಿಬ್ಬರಲ್ಲಿ ಯಾರನ್ನ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು? ಮೋದಿ. ನಿಮ್ಮ ಇಲ್ಲಿ ಸ್ಟೇಟ್ ಅಲ್ಲಿ ಗೋವಿಂದ ಕಾರಜೋಳ ಇದ್ದಾರೆ, ಅವ್ರಿಗೆ ಓಟ್ ಹಾಕ್ಬೇಕು ಬಿಜೆಪಿಯಿಂದ. ಇಲ್ಲ ಕಾಂಗ್ರೆಸ್ ಅವರು ಚಂದ್ರಪ್ಪ ಅವರಿದ್ದಾರೆ, ಅವ್ರಿಗೆ ಹಾಕ್ಬೇಕು. ಕಾರಜೋಳನೋ ಏನೋ ಯಾವ ಜೋಳನೋ ಮೋದಿಗಂತೂ ಮೋದಿ ಸರ್ಕಾರ ಬೇಕಲ್ಲ ಮೇಲೆ ನಮ್ಮ ಮೇಲೆ ಅಲ್ಲಿ ಅವ್ರಿಗೆ ಹಾಕಿದ್ರೆ ಮೋದಿ ಸರ್ಕಾರಕ್ಕೆ ಹೋಗತ್ತೆ. ಇವಾಗ ಏನಂತ ಆಗ್ತೀಯ, ಇವಾಗ ಮನೆಗೆ ಇವಾಗ ಎಲ್ಲ ಆಧಾರ್ ಕಾರ್ಡ್ ಎಲ್ಲ ಬಸ್ ಫ್ರೀ ಅಂತ ಮಾಡಿಬಿಡೋದಾರೆ, ಅವ್ನ ನಕ್ಕೊಂಬಿಡೋದು ಊರು ತಿರ್ಗಕ್ಕೆ. ಈಗ ಮನೇಲಿ ಇದಾರ ಇಲ್ವಾ ಇವತ್ತು? ಎಲ್ಲ ಅಲ್ಲಿ ಎಲ್ಲ ಕಳ್ಕೊಂಡು ಬಂದು ಹೊಳ್ತಂಗ್ ಕುಂತ್ಕೊಂಡಿದಾರೆ. ಹೌದಾ? ಹೌದು. ಎಷ್ಟ್ ದಿನ ಆಗಿತ್ತು ಊರ್ ಬಿಟ್ಟು? ಅಲ್ಲೇ ತಿಂಗಳಗಟ್ಲೆ ಆಗಿದಾವೆ. ಅಯ್ಯೋ, ನಿಮ್ದೇ ಅಡಿಗೆ ಮನೇಲಿ? ನಾವೇ ಮಾಡ್ಕೊಂಡ್ ತಿನ್ಬೇಕು. ಈಗ ಮಾತಾಡಕ್ ಹೋದ್ರೆ ಆಧಾರ್ ಕಾರ್ಡ್ ತೋರಿಸ್ತಾರೆ. ಒಳ್ಳೆ ಫ್ರೀ ಭಾಗ್ಯ ಫ್ರೀ ಭಾಗ್ಯ ಕೊಟ್ಟು ಗಂಡ್ರೆಲ್ಲೋ ಮಕ್ಕಳೆಲ್ಲೋ. ನೋಡಿದ್ರಾ ಈ ಊರಿನ ಸಮಸ್ಯೆ ಹೇಗಿದೆ ಅಂತ? ಮೋರಿ ರಿಪೇರಿ ಆಗಿಲ್ಲ, ಸರಿಯಾಗಿ ನೀರು ಬರ್ತಾ ಇಲ್ಲ, ಬೆಳೆಗೆ ಬೋರ್ ಬತ್ತಿ ಹೋಗಿದೆ, ಅದಕ್ಕೆ ಸಮಸ್ಯೆ ಹಾಗೇ ಇದೆ. ಆಶ್ವಾಸನೆ ಕೊಡ್ತಾರೆ, ಬರ್ತಾರೆ, ಹೋಗ್ತಾರೆ ಅಂತಾರೆ, ಏನು ಮಾಡೋಕ್ಕಾಗಲ್ಲ. ಈ ಊರು ಮುಗಿಸ್ತೀನಿ, ಮುಂದಿನ ಊರಿಗೆ ಹೋಗ್ತೀನಿ, ಅವ್ರ ಸಮಸ್ಯೆ ಕೇಳ್ತೀನಿ. ಅಕ್ಕ ನಮಸ್ಕಾರ. 2000 ರೂಪಾಯಿ ಬರ್ತಿದ್ಯಾ? ಬರ್ತಿದೆ ಅಕ್ಕ, ಬರ್ತಿದ್ಯಾ? ಬಸ್ಸಲ್ಲೆಲ್ಲ ಫ್ರೀಯಾಗಿ ಓಡಾಡ್ತಿದ್ದೀರಾ? 2000 ರೂಪಾಯಿ ಸಿಕ್ಕಿದೆ ಅಕ್ಕ, ಬರ್ತಿದ್ಯಾ? 2000 ಬರ್ತಿದೆ. ಅಕ್ಕಿ ಫ್ರೀ ಬರ್ತಿದ್ಯಾ ಅಕ್ಕ? 2000 ಬರ್ತಿದ್ಯಾ? ಬಸ್ಸಲ್ಲೆಲ್ಲ ಫ್ರೀ ಓಡಾಡ್ತಿದ್ದೀರಾ? ಅಲ್ಲ, ಏನು ಒಟ್ಟಿಗೆ ಕೂತಿದ್ದೀರಲ್ಲ ಗ್ಯಾಂಗ್ ಹಾಕೊಂಡು? ಏನ್ ವಿಷಯ, ಏನ್ ಸಮಾಚಾರ? ನೀರಿಲ್ಲಪ್ಪ, ಚರಂಡಿಗಳಿಲ್ಲ. ನೀರಿಲ್ಲ? ಅಲ್ಲ, ಎಲೆಕ್ಷನ್ ಟೈಮಲ್ಲಿ ದುಡ್ಡು ಇಸ್ಕೊಂಡಿದ್ದೀರಿ, 1000 ರೂಪಾಯಿ ಇಸ್ಕೊಂಡಿದ್ದೀರಿ, 500 ರೂಪಾಯಿ ಇಸ್ಕೊಂಡಿದ್ದೀರಿ, ಮನೆಗೆ ತಲೆಗೆ. ಆ ದುಡ್ಡು ಇಸ್ಕೊಂಡು ಅದೇ ಸರ್ಕಾರ ತರ್ಸ್ಕೊಂಡಿದ್ದೀರಿ. ಯಾರ್ಯಾರು ಬಂದಿಲ್ಲ, ಹಿಂಗ್ ಬರ್ತಾರ, ಹಿಂಗ್ ಮಾತಾಡ್ತಾರ, ಹೋಗ್ತಾರೆ. ಯಾರು ಬಂದಿಲ್ಲ? ಯಾರು ಬಂದಿಲ್ಲ. ಎಲೆಕ್ಷನ್ ಬರ್ಬೇಕಾರೆ ಹಿಂಗ್ ಬರ್ತಾರ, ಹೋಗ್ತಾರ, ನಮಸ್ಕಾರ ಮಾಡ್ತಾರ್ರಿ. ಯಾವ ಪಕ್ಷದವ್ರು ಕೊಟ್ರು ದುಡ್ಡು ಅಕ್ಕ? ಯಾವ ಪಕ್ಷದವ್ರು ಅಂತ ಹೇಳ್ತೇಣ, ಕೊಟ್ರು. ಅಲ್ಲಕ್ಕ, ನೀವ್ ಓಟ್ ಹಾಕಿದ್ ಯಾರಿಗೆ? ನಾವು ಇದು ಬಿಜೆಪಿಗೆ, ಕಾಂಗ್ರೆಸ್ಗೆ. ಇಬ್ರಿಗೂ ಹಾಕಿದ್ರಾ? ಒಂದೊಂದು ಹಾಕೋದು, ಅವ್ರೊಬ್ರು ಇವ್ರೊಬ್ರು. ಅವ ವೇಸ್ಟ್ ಆಗತ್ತಕ್ಕ, ಅದು ಓಟ್ ಲೆಕ್ಕಕ್ಕೆ ಬರಲ್ಲ. ಎರಡೆರಡಿಗೆ ಹಾಕಿದೀರಾ? ಇಲ್ಲ, ಒಂದಕ್ಕೆ. ಬಿಜೆಪಿಗೆ ಹಾಕಿದ್ರ ಕಾಂಗ್ರೆಸ್ಗೆ ಹಾಕಿದ್ರ? ಯಾವ್ದಕ್ಕೆ ಹಾಕಿದ್ವಣ, ಓದ್ವಿ ಒಳಗೆ, ಯಾವ್ದಕ್ಕೆ ಹಾಕಿ ಅಂತ ಗೊತ್ತಿಲ್ಲ. ದುಡ್ಡು ಯಾರು ಕೊಟ್ಟಿದ್ದು? ದುಡ್ಡು ಯಾರ ಬಂದ್ರು ಕೊಟ್ರು. ಕಾಂಗ್ರೆಸ್ ಅವ್ರು ಕೊಟ್ರ, ಬಿಜೆಪಿ ಅವ್ರು ಕೊಟ್ರು, ಕಾಂಗ್ರೆಸ್ ಅವ್ರು ಕೊಟ್ರು, ಎಲ್ಲರೂ ಕೊಟ್ಟಾವ್ ಇಸ್ಕೊಂಡ್ವಿ. ನಿಮ್ಗೆ 500 ರೂಪಾಯಿ 1000 ರೂಪಾಯಿ ಕೊಟ್ರ? ಓಟಿನ ಟೈಮಲ್ಲಿ 1000 ರೂಪಾಯಿ ಕೊಟ್ರ? ಯಾವ್ದಕ್ಕೆ ಹಾಕಿದ್ರಿ? ಕಾಂಗ್ರೆಸ್. ಈಗ 2000 ರೂಪಾಯಿ ಬರ್ತಿದ್ಯಾಕ? ಬರ್ತಿದೆ. ಬಸ್ ಎಲ್ಲ ಫ್ರೀ ಸಿಗ್ತಾ ಇದೆ, ಓಡಾಡ್ತಿದ್ದೀರಿ. ಮನೇಲಿ ಇರ್ತೀರಾ ಇಲ್ವಾ? ಇಲ್ಲ, ಮನೇಲಿ ಇರ್ತೀವಿ, ಹೋಗ್ತಿವಿ ಯಾವಾಗಾದ್ರೂ ಬೇಕು. ಮತ್ತೆ ಯಜಮಾನ್ ಅವ್ರು ಹೇಳ್ತಾ ಇದ್ರು ಮನೇಲೇ ಇರಲ್ಲ ನಾವೀಗ, ಗಂಡಸ್ರದೇ ಅಡಿಗೆ ಮನೇಲೆಲ್ಲ. ಅವಳು ನಿಧಾನಕ್ಕೆ ರಾತ್ರಿ ಬರ್ತಾ ಇದರಿಂದ ಬಸ್ ಇಳ್ಕೊಂಡು ಬಂದ್ರೆ ಮಾಡಿಟ್ಟಿರ್ತೀವಿ, ತಿನ್ಕೊಂಡ್ ಮಲ್ಕೋತಾರೆ, ಮೈಕೈ ನೋವಾಗಿರುತ್ತೆ ಅಂತ ಯಾರೋ ಅಜ್ಜ ಹೇಳ್ದ. ನಿಮ್ದು ಕಾಂಗ್ರೆಸ್ ಬಿಜೆಪಿ? ಬಿಜೆಪಿ ಸರ್. ಬಿಜೆಪಿ. ಯಾರು ಹಾಕ್ತೀರಾ? ಯಾರು ಮೋದಿಗೆ ಹಾಕ್ತೀರಾ? ಮೋದಿಗೆನೆ. ರಾಹುಲ್ ಗಾಂಧಿ ಅಂತಿದಾರಲ್ಲ ಅವ್ರಿಗೆ? ಇಲ್ಲ, ಯಾಕೆ? ಏನೋ ನಮ್ಗೆ ಯಾವಾಗಿಂದ ಬಿಜೆಪಿನೇ. ಹುಡ್ದಾಗಿಂದ ಬಿಜೆಪಿ ಯಾವತ್ತಿದ್ರು. ಬಟ್ ಇಲ್ಲಿ ಕಾಂಗ್ರೆಸ್ ನಿಮ್ಗೆ ಇಷ್ಟೆಲ್ಲ ಸೌಲಭ್ಯ ಕೊಟ್ಟಿದೆಯಲ್ಲ? ಕಾಂಗ್ರೆಸ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? 2,000 ಕೊಟ್ಟಿದ್ದಾರೆ. ಒಬ್ರು ಸಿಕ್ಕರೆ ಒಬ್ರು ಸಿಗಲ್ಲ, ಏನಿಲ್ಲ. ಯಾರಿಗೆ ಸಿಕ್ಕೈತೆ? ಯಾರೋ ಒಬ್ರು ಸಿಕ್ಕೈತೆ, ನಮಗೇನ್ ಸಿಕ್ಕಿಲ್ಲ. ಅಂದ್ರೆ ಈಗ ಯಾವ್ದೋ ಒಂದು ಪಕ್ಷ ಅನ್ಕೊಂಡಿರ್ತೀರಿ, ಇವತ್ತು ನಾಳೆ ಇನ್ನೊಂದು ಪಕ್ಷದವ್ರು ಬಂದು 1000 ರೂಪಾಯಿ ಕೊಟ್ಬಿಡ್ತಾರೆ. ಅವ್ರಿಗೆ ಓಟ್ ಹಾಕ್ತೀರಾ ಅಥವಾ ಮೊದ್ಲಿಂದ ಅನ್ಕೊಂಡಿರ್ತೀರಲ್ಲ ಅವ್ರಿಗೆ ಓಟ್ ಹಾಕ್ತೀರಾ? ಯಾವ್ದು ಅಲ್ಲಿ ಹೋಗಿ ಮನಸ್ಸು ಬರುತ್ತೆ ಅದು ಹಾಕೋದು. ಮತ್ತೆ ಇನ್ನೇನ್ ಮಾಡೋದು? ಅಲ್ಲಿ ನಮ್ಗೆ ಯಾವ್ದು ಬರುತ್ತೆ ಹೋಗಿ ಹಾಕ್ ಬರೋದು. ಇಸ್ಕೊಂಡು ಅದಕ್ಕೆ ಹಾಕೋದು ನಾವು. ಕಾಂಗ್ರೆಸ್ ಅಕ್ಕ ಕರೆಕ್ಟ್ ಆಗಿ ಹೇಳ್ತಾರೆ. ಹೇಳಿ ಅಕ್ಕ. ಬಿಜೆಪಿಗೆ ಹಾಕೋದು. ನೋಡಿದ್ರ ವೀಕ್ಷಕರೇ, ಇಲ್ಲೊಂದಷ್ಟು ಜನನ ಹೆಂಗಸರನ್ನ ಮಾತಾಡ್ಸಿದ್ದೀನಿ. ಅವರ ಸಮಸ್ಯೆ, ಅವ್ರ ಖುಷಿ, ಸಂತೋಷ, ಎಷ್ಟು ಖುಷಿ ಆಗುತ್ತೆ ಹಳ್ಳಿಗೆ ಬಂದರೆ. ತುಂಬ ಚೆನ್ನಾಗಿ ಮಾತಾಡ್ತಾರೆ. ಈಗ ಇನ್ನೊಂದು ಹಳ್ಳಿಗೆ ಹೋಗೋಣ. ಅಲ್ಲಿನ ಸಮಸ್ಯೆ, ಅಲ್ಲಿನ ಜನರ ಒಲವು ಯಾವ ಪಕ್ಷಕ್ಕಿದೆ ನೋಡೋಣ. ಚಿತ್ರದುರ್ಗ ಜಿಲ್ಲೆಯ ಹಂಪಯ್ಯನ ಮಾಳಿಗೆ ಅನ್ನೋ ಒಂದು ಹಳ್ಳಿಗೆ ಬಂದಿದ್ದೀವಿ. ಈ ಹಳ್ಳಿಲಿ ಜನ ಎಲ್ಲ ಇಲ್ಲಿ ದೇವಸ್ಥಾನದ ಹತ್ರ ಸೇರಿದ್ದಾರೆ. ಏನು ಚರ್ಚೆ ಮಾಡ್ತಿದ್ದಾರೆ? ಎಲೆಕ್ಷನ್ಸ್ ಬಗ್ಗೆ ಚರ್ಚೆ ನಡೀತಿದೆಯಾ? ಅವ್ರ ವ್ಯವಸಾಯದ ಬಗ್ಗೆ ಚರ್ಚೆ ನಡೀತಿದೆಯಾ? ಮಾತಾಡಿಸ್ತೀನಿ.
ಅಣ್ಣ ನಮಸ್ಕಾರ, ಹೇಗಿದ್ದೀರಿ? ಎಲ್ಲ ಆರಾಮಾಗಿ ಕೂತಿದ್ದೀರಿ? ಈಗ ಎಲೆಕ್ಷನ್ಸ್ ಬರ್ತಿದೆ, ಎಲ್ಲರಿಗೂ ಗೊತ್ತಿದೆ. ನಿಮಗೆ ಒಂದಷ್ಟು ಚರ್ಚೆ ನಡೀತಿದೆಯಾ ಇಲ್ಲಿ ರಾಜಕೀಯವಾಗಿ? ಯಾವ ಪಕ್ಷ ಬರ್ಬೋದು ಅನ್ನೋ ಯೋಚನೆ ನಡೀತಾ ಇದೆ ಅಲ್ಲ? ಇಲ್ಲಿ ವಿಧಾನಸಭೆ ಎಲೆಕ್ಷನ್ ಆಯ್ತಲ್ಲ, ಈ ಸಲ ಕಾಂಗ್ರೆಸ್ ಬಂತು, BJP ಬಂದಿಲ್ಲ. ಈಗ ದೇಶದ ಚುನಾವಣೆ ನಡೀತಿದೆ, ಲೋಕಸಭೆದು. ಯಾವ ಪಕ್ಷ ಬರ್ಬೋದು ಅನ್ಕೋತೀರಿ ನೀವು? BJP ಬರುತ್ತಾ ಕಾಂಗ್ರೆಸ್? ಏನೋ ನಾವು ಹಂಗೆ ಅಂದ್ಕೊಂಡಿದ್ವಿ BJP ಏನೋ ಬರಬಹುದೇನೋ ಅಂತ. ಬರಬಹುದೇನೋ, ಗ್ಯಾರಂಟಿ ಇಲ್ಲ ಏನೋ. ಕಾಂಗ್ರೆಸ್ ಬರ್ಬೋದು, ಬಂದ್ರು ಬರ್ಬೋದು, ಬರ್ಬಹುದೇನೋ ಅಂದ್ಕೊಂಡಿದ್ವಿ. ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ತಾರಾ, ಮೋದಿ ಅವ್ರು ಆಗ್ತಾರಾ? ಮೋದಿನೇ ಚೆನ್ನಾಗಿ ಆಗ್ತಿದ್ಯಾ ಅವ್ರ ಗೌರ್ಮೆಂಟ್? ಈಗ 10 ವರ್ಷ ಆಯ್ತು, 2 ಟರ್ಮ್ ಮುಗಿಸಿದ್ದಾರೆ. ಖುಷಿಯಾಗಿದ್ದೀರಾ ಮೋದಿ ಗೌರ್ಮೆಂಟ್ ಅಲ್ಲಿ? ಬೇಜಾರಾಯ್ತಾ? ಮೋದಿ ಗೌರ್ಮೆಂಟ್ ಬಹಳ ಖುಷಿಯಾಗಿದ್ರು ಜನ. ಹೌದಾ? ಅಲ್ಲಣ್ಣ, ಈಗ ಎಂ ಚಂದ್ರಪ್ಪ ಅವ್ರ ಮಗ ರಘುಚಂದನ್ಗೆ ಸೀಟ್ ಕೊಟ್ಟಿಲ್ಲ ಅಂತ ಬೇಜಾರಾಯ್ತಂತೆ. ಕಾರಜೋಳಗೆ ಕೊಟ್ರಂತೆ, ಅವ್ರದ್ದೇನೋ ಇರುಸು ಮುರುಸಾಗಿದೆ, ಅಲ್ಲೇ ಒಂದಷ್ಟು ಒಳ ಜಗಳಗಳಾಗಿದೆ ಅಂತ ಕೆಲವರು ಮಾತಾಡ್ತಾ ಇದ್ರು. ಇಲ್ಲ ಆತರ ಏನಿಲ್ಲ. ಅದು ಅದರಿಂದ ಚಂದ್ರಪ್ಪ ಮಗ ಇನ್ನು ಎಲ್ಲೂ ಪ್ರಚಲಿತ ಇಲ್ಲ. ರಘುಚಂದನ್ ಏನೋ ಪ್ರಚಲಿತ ಇಲ್ಲ. ಅವ್ರಿಗಿನ್ನು ಸೀಟ್ ಕೊಡೋದೇನು ಬೇಕಾಗಿಲ್ಲ. ಕರೆಕ್ಟ್ ಆಗಿ ಇದೆ. ಗೋವಿಂದ ಕಾರಜೋಳ ಒಳ್ಳೆ ಕ್ಯಾಂಡಿಡೇಟ್ ಆಗಿದೆ, ಒಳ್ಳೆ ಕ್ಯಾಂಡಿಡೇಟ್. ಅಣ್ಣನ್ ಕೇಳೋಣ ಏನ್ ಹೇಳ್ತಾರೆ ಅಂತ. ಶಾಲಾ ಹಾಕೊಂಡಿದ್ದಾರೆ, ಯಾರೋ ರೈತ ಸಂಘದವ್ರ ತರ ಇದಾರೆ. ಅಣ್ಣ, ನಿಮ್ದು ಯಾವ ಪಕ್ಷ, ಏನ್ ಕತೆ, ಯಾವ ಓಟು, ಎಲ್ಲಿಗೆ, ಯಾರಿಗೆ, ಏನು? ಸರ್, ಮೋದಿ ಅವರು ಚುನಾವಣೆ 2014 ಚುನಾವಣೆ ಬರೋಕ್ಕೆ ಮುಂಚೆ ರೈತರು ದೊಡ್ಡ ಭರವಸೆ ಕೊಟ್ಟಿದ್ರು. ಸ್ವಾಮಿನಾಥನ್ ಅವರು ಜಾರಿ ತರಲಿಲ್ಲ. ಆಮೇಲೆ ರೈತರ ಆದಾಯ ದ್ವಿಗುಣ ಮಾಡ್ತೀನಿ ಅಂದ್ರು, ಏನು ಮಾಡಲಿಲ್ಲ. ರೈತರ ಆದಾಯ ದ್ವಿಗುಣ ಮಾಡ್ಬಿಟ್ಟು ರೈತ ತರ ಒಂದು ವಸ್ತು ದ್ವಿಗುಣ ಮಾಡಿದ್ರು. ನಾವೇನೇ ಕೊಂಡ್ಕೊಂಡು ದ್ವಿಗುಣ ಆಯ್ತು. ಪ್ರತಿಯೊಂದು ವಸ್ತು ಮಾರೋದು ಕಡಿಮೆ ಆಯ್ತು, ತರ ವಸ್ತು ದುಬಾರ ಆಯ್ತು. ಅಂತ ಒಂದು ವಸ್ತು ನಿರ್ಮಾಣ ಮಾಡಿಸಿ ಮೋದಿ ಅವರು. ಈ ಹೊಸ ಸಿದ್ದರಾಮಯ್ಯ ಬಂದ ಮೇಲೆ 2023 ಇವರು ಭರವಸೆ ಕೊಟ್ಟರೆ 5 ಗ್ಯಾರಂಟಿ ಕೊಟ್ಟಿದ್ದಾರೆ. 5 ಗ್ಯಾರಂಟಿ ಕೊಟ್ಟವರು ಅದು ತೆರಿಗೆ ರೈತರ ಮೇಲೆ ಹಾಕಿರಿ. ಈಗ ಉದಾಹರಣೆಗೆ ಮೊದಲು 20,000 ಕೊಟ್ಟರೆ ಸರ್ವಿಸ್ ತನಕ ಬೋರ್ ಹಾಕ್ಸಿದಾಗ 20,000 ಕೊಟ್ಟು ಅಕ್ರಮ ಸಕ್ರೆ ಹಣ ತುಂಬಿಕೊಟ್ಟೆ TC ಮೋಟ್ರ್ ಕಂಬಳ ಏನಾರು ಕೊಡೋರು. ಈಗ ಸ್ವಂತ ರೈತ ಸ್ವಂತ ಹಾಕ್ಸ್ಬೇಕು. ಈಗ ಅದಕ್ಕೆ ಸುಮಾರು 3 ಲಕ್ಷ ಬರುತ್ತೆ ರೈತ ಹಾಕ್ಬೇಕಂತಂದ್ರೆ. ಈಗ ಆಮೇಲೆ ಮೊದಲು ಸ್ಪ್ರಿಂಕ್ಲರ್ ಪೈಪಲ್ಲಿ 1,741 ರೂಪಾಯಿ ಕೊಟ್ಟರು ಸೆಟ್ ಕೊಡೋರು ಕೃಷಿ ಇಲಾಖೆಯಲ್ಲಿ. ಅದನ್ನ 4,191 ಮಾಡಿದಾರೆ. ಈಗ ಅದನ್ನ 2,600 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ. ಆಮೇಲೆ ಆಸ್ತಿ ತೆರಿಗೆ ಜಾಸ್ತಿ ಮಾಡಿದಾರೆ. ಈಗ ಆಮೇಲೆ ಸ್ಟಾಂಪ್ ಪೇಪರ್ ತಾಂಬಕ್ಕಾದ್ರೆ 20 ರೂಪಾಯಿ ಸ್ಟಾಂಪ್ ಪೇಪರ್ 100 ರೂಪಾಯಿ ಮಾಡಿದಾರೆ. ಈಗ ಇವ್ರು ದುಬಾರಿ 2 ಸರ್ಕಾರದ ರೈತರು ಹೊರೆ ಆಗ್ತಾರೆ. ಈಗ ರೈತರು ಪ್ರತಿಯೊಂದು ರೈತರು ಓಟ್ ಹಾಕ್ಸಂತರ ಹೊರತು ರೈತರಿಗೆ ಅನುಕೂಲ ಮಾಡೋಕೆ ಸರ್ಕಾರ ಯಾವ್ದು ಬಂದಿಲ್ಲ. ಈಗ ಅಲ್ಲ, ನಾನು ಹೇಳೋದು, ಈಗ ರಾಹುಲ್ ಗಾಂಧಿ ಬಂದ್ಬಿಟ್ರೆ ಇವೆಲ್ಲ ಸಾಲ್ವ್ ಆಗತ್ತೆ. ಸರ್, ಯಾರು ಸಮಸ್ಯೆ ಬಗೆಹರಿಸಕ್ಕೆ ಆಗ್ತಿಲ್ಲ ಅಂತ ಸರ್. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತಲ್ಲ, ಈಗ ರೈತರಿಗೆ ಪರಿಹಾರ ಕೊಟ್ಟಿಲ್ಲ. ಬರೀ ಯಾಕೆ 400 ರೂಪಾಯಿ ಪರಿಹಾರ ಹಾಕ್ಯಾರ. ಈಗ ಯಾರು ಬಂದ್ರು ಒಂದೇನೆ. ಯಾರು ಒಂದು ರೈತ ರೈತರು ಯಾಕೆ ಕಡಿತಿಲ್ಲ, ರೈತ ಸಮಸ್ಯೆ ಬಗೆಹರಿಸಕ್ಕೆ ಆಗ್ತಿಲ್ಲ. ಯಾಕೆ 400 ರೂಪಾಯಿ ಪರಿಹಾರ ಹಾಕ್ಯಾರ. ಈಗ ಇರ್ಲಿ ಮಾತಾಡಿಸ್ತೀನಿ ಗುರು. ಇದು IPL ಯಾವ್ದು ಗೆಲ್ಬೇಕು, ಯಾರು ಗೆಲ್ಬೇಕು ಅಂತ IPL ಮ್ಯಾಚ್ ನಡೀತಿದೆಯಲ್ಲ, ಎಲ್ಲರೂ ಚೆನ್ನಾಗಿ ಆಡ್ತಾರೆ. ನಿಮ್ದು ಯಾವ್ದು ಟೀಮು ಸಪೋರ್ಟ್ ಮಾಡ್ತೀರಾ? RCB ಗೆಲ್ಬೇಕು. RCB ಗೆಲ್ಲತ್ತಾ ಇಲ್ವಾ? ಗೊತ್ತಿಲ್ಲ. ಮತ್ತೆ ಈಗ ಅಂದ್ರು ಯಾರೋ ನಾವು ಯಾವ್ದು 1,000 ರೂಪಾಯಿ ಕೊಟ್ಟರು ತಗೊಳಲ್ಲ ಅಂತ ಅವ್ರು ಯಾರೋ ತಗೊಂಡಿಲ್ಲ ಪಾಪ, ಅವ್ರು ತಗೊಂಡಿಲ್ಲ. ನಿಮ್ಮಲ್ಲೆಲ್ಲ ಬಂತ ದುಡ್ಡು? ತಕ್ಷಣ ಚೇಂಜ್ ಆದ್ರ? ಇಲ್ಲ, ನಾವು ಕೊಟ್ಟರು BJPಗೆ ಹಾಕಿರೋದು. ನೀವು ದುಡ್ಡು ತಗೊಂಡು ಎಲ್ಲ ತಗೊಂಡು ಓಟ್ ಹಾಕಿ ಏನ್ ಆಯಪ್ಪ ಮನ್ಯಾಗ ಅವ್ರ ಅಪ್ಪನ ಮನೆಯದೇನ್ ತಂದು ಕೊಟ್ಟಿಲ್ಲ. ಅಲ್ಲ, ಯಾರ್ದಾರ ತಂದ್ಕೊಡ್ಲಿ, ಒಟ್ನಲ್ಲಿ ಮೋಸ ಮಾಡ್ಬಿಟ್ರಿ ನೀವು. ಏನು ಮೋಸ ಇಲ್ಲ, ಅವರು ಮೋಸ ಮಾಡ್ತಾರೆ, ನಾವು ಮಾಡ್ತೀವಿ. ಈ ಸಲ ಏನಾದ್ರು ಕಾಂಗ್ರೆಸ್ಗೆ ಕಡಿಮೆ ಸೀಟ್ ಬಂದ್ರೆ ನಮ್ಮ ರಾಜ್ಯದಲ್ಲಿ ಲೋಕಸಭೆ ಎಲೆಕ್ಷನ್ ಅಲ್ಲಿ 28 ಸೀಟ್ ಇದಾವಲ್ಲ, ಕಾಂಗ್ರೆಸ್ ಏನಾದ್ರು ಕಡಿಮೆ ಆಯ್ತು ಅಂದ್ರೆ ಸಿದ್ದರಾಮಯ್ಯ ಇಳಿತಾರ, ಹತ್ತಾರ? ಅಲ್ಲೇ ಇಳಿಸ್ತಾರ? ಅಂದ್ರೆ ಅಲ್ಲಾಡ್ತಿದ್ಯಾ ಸೀಟು? ಇಳಿಸದಂತ ಕಾಯಮ್ಮ, ಗ್ಯಾರಂಟಿ. ಅಣ್ಣ, ಏನು ಟವಲ್ ಹಾಕೊಂಡಿದ್ದೀರಿ? ಬಿಸ್ಲಿಗೆ. ಇಲ್ಲಿ ಯಾರು ನಿಂತಿದ್ದಾರೆ ಗೊತ್ತಾ? ಅದೇ ಜೋಳಗಾರು. ಏನ್ ಹೆಸರು ಹೇಳೋಣ ಕರೆಕ್ಟ್ ಆಗಿ? ಏನ್ ಫುಲ್ ಹೆಸರು ಹೇಳೋಣ? ಗೋವಿಂದ ಕಾರಜೋಳ. ಅವರು BJP ಇಂದ. ಎಲ್ಲ ಇದು ಕಾಂಗ್ರೆಸ್ ಇಂದ ಯಾರು? ಚಂದ್ರಪ್ಪ ಅವ್ರ ಆಯ್ತಾ, ಇವ್ರ ಆಯ್ತಾ? ಕಾರಜೋಳ ಆಯ್ತಾ? ಸೆಂಟ್ರಲ್ ಅಲ್ಲಿ ಯಾರು ಬರ್ಬೇಕಣ್ಣ? ಮೋದಿ. ಅಲ್ಲ, ನಾನು ಹೇಳೋದು 10 ವರ್ಷ ಆಳಿದಾರಲ್ವಾ ಮೋದಿ ಅವರು. ಅವ್ರ ಜಾಗಕ್ಕೆ ಈಗ ಮುಂದಿನ ಇದು ಚುನಾವಣೆ ಆದ್ಮೇಲೆ BJP ಗೆದ್ರೆ ಆ ಜಾಗಕ್ಕೆ ಇನ್ಯಾರಾದ್ರೂ ಬೇರೆ ಪ್ರೈಮ್ ಮಿನಿಸ್ಟರ್ ಹಾಕೋಣವಾ ಬೇಡವಾ? ಬೇಡ, ಅವ್ರ ಮೋದಿನೇ ಇರ್ಬೇಕು. ಯಾರು ಬೇಡ.
ಅದು ಅವ್ರು ಇಷ್ಟ ಸರ್. ವಯಸ್ಸಾಗ್ತಿದೆಯಲ್ಲ ಅವ್ರಿಗೆ. ವಯಸ್ಸಾದ್ಮೇಲೆ ಇನ್ನೊಬ್ರು ಅದಂತದ ಯಾರು ಬರ್ಲಿ ಅದಂತ ಸ್ವಾಮಿ ಅವ್ರು ಯಾವ್ದಾರಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಏದಕ್ಕೆ ಸ್ವಾಮಿ? ಹೇಗೆ ಸ್ವಾಮಿ? ಬರೀ ಇಂಥದೆಯ ಏದಕ್ಕೆ ಸ್ವಾಮಿ? ಹೇಗೆ ಸ್ವಾಮಿ? ಯೋಗಿ ಯೋಗಿ. ಓ ಅವ್ರು ಬಂದ್ರೆ ಒಳ್ಳೇದಾ? ಅವ್ರ ತಪ್ಪು ಮಾಡಿದ್ರೆ ಗುಂಡಿಟ್ಟು ಒಂದೇಟ್ ಹೊಡಿತಾರ ಸರ್. ಅಯ್ಯಯ್ಯೋ ಸಾಯಿಸೇ ಬಿಡ್ತಾರ. ತಪ್ಪು ಮಾಡಿದ್ರೆ ನೀವು ಒಂದೇಟ್ಗೆ ಹೊಡಿತಾರ ಅವ್ರು. ಬೇಡಣ. ಯಾಕೆ ತಪ್ಪು ಮಾಡಿದ್ರೆ ಇನ್ನ ಚೆನ್ನಾಗಿ ತಲೆ ಹೊಡಿಯಕ್ ಚೆನ್ನಾಗಲ್ಲ. ಅಲ್ಲ ಹೆದರಿಕೆ ಆಗ್ಬಿಡುತ್ತೆ. ಮತ್ತೆ ಹೆದರಿಕಿದ್ರೆ ಮತ್ತೆ ಇನ್ನೊಬ್ರು ಬೈಯುತ್ತಾರೆ. ಅಲ್ಲ ಗೊತ್ತಿಲ್ಲದೆ ತಪ್ಪುಗಳು ಆಗ್ಬಿಡ್ತಾವ. ಮಾಡ್ಬೇಕು, ಇನ್ನೊಬ್ರು ಮಾಡಿದ್ರೆ ಎಚ್ಚರ ಆಗುತ್ತೆ. ಹಂಗಾರೆ ಯಾರು ಉಳ್ಕೊಳ್ಳಲ್ಲ. ಯಾರು ಉಳ್ಕೊಂಡ್ ಯಾರು ಇರಲ್ಲ. ಡಮ್ 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 ಅಂತ ಪಟಾಕಿ ಹಾರಿಸ್ದಂಗ ಹಾರಿಸ್ತಾರ ಅವ್ರು. ಕಾಂಗ್ರೆಸ್ ಬಂದ್ರೆ ಯಾರು ಆಗ್ತಾರಣ್ಣ? ಬೇಡಪ್ಪ ಬೇಡ. ಕಾಂಗ್ರೆಸ್ ಬಂದ ಇಲ್ಲ ಬರಗಾಲ ಬಂದ್ರ ಅದು. ಅಯ್ಯಯ್ಯೋ ಅದ್ ಹೆಂಗ್ ಹೇಳ್ತೀರಿ? ಅದು ಇದು ಸೋನಿಯಾ ಗಾಂಧಿ ದೇಶಪತಿ ಸರ್ಕಾರ. ಏನೇನೋ ಹೇಳ್ತಾವ್ರಲ್ಲಪ್ಪ. ಏನೇನೋ ಯಾವ ಸಾರಿ ಮುಖ್ಯಮಂತ್ರಿ ಆದಾಗ ಈ ಸತಿ ಬರಗಾಲ ಬಂದು ಸಿದ್ದರಾಮಯ್ಯ ಬಂದಾಗ. ಓ ಈಗ ಅವ್ರು ಬಂದಿದ್ದಕ್ಕೋಸ್ಕರ ಬರಗಾಲ ಜಾಸ್ತಿ ಆಯ್ತು, ಮಳೆ ಇಲ್ಲ. ಬಿಜೆಪಿ ಬಂದಾಗ ನೆಲಗಳೆಲ್ಲ ಜೋಪತಿ. ಓ ಚೆನ್ನಾಗಿ ನೀರ್ ಬಂತು, ಮಳೆ ಬಂತು. ಇಲ್ಲಿ ಮೇಲೆ ಹರಿಯೋ ನೀರು ಹೊಲಗೊಳಗಲ್ಲ. ವೀಕ್ಷಕರೇ, ಚಿತ್ರದುರ್ಗದ ಹಣ್ಣಿನ ಮಾರ್ಕೆಟಿಗೆ ಬರ್ತಾ ಇದ್ದೀನಿ. ಇಲ್ಲಿ ಜನಗಳ ಅಭಿಪ್ರಾಯ ಏನಿದೆ ತಿಳ್ಕೊಳ್ಳೋಣ ಬನ್ನಿ. ಬರ್ತಾ ಇದೆಯಾ? 2,000 ರೂಪಾಯಿ ಒಂದ್ ತಿಂಗಳು ಬರ್ತಾ ಒಂದ್ ತಿಂಗಳು ಬರೋದಿಲ್ಲ. ಅದು ಕರೆಂಟ್ ಫ್ರೀ ಅಂದ್ರೆ ಕರೆಂಟ್ ಮಾತ್ರ ಫ್ರೀ. ಇದೇನೋ ದುಡ್ಡಿಂದೇನು ಅದೊಂದ್ ತಿಂಗಳು ಕೊಡ್ತಾರೆ, ಒಂದ್ ತಿಂಗಳು ಇಲ್ಲ. ಅದು ಕಾಂಗ್ರೆಸ್ಗೆ ಬಿಜೆಪಿಗ ಯಾರಿಗೆ ನೀವು ವೋಟ್? ಯಾರಿಗಾರ ಒಂದ್ ಒಬ್ರಿಗೆ ಹಾಕ್ತಿವಿ, ಯಾರಿಗೆ ಇಷ್ಟ ಬರ್ತಾ ಅವ್ರಿಗೆ. ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಿ? ಬಿಜೆಪಿ ಕಾಂಗ್ರೆಸ್? ನಾವು ಕಾಂಗ್ರೆಸ್. ಯಾಕಣ್ಣ ಕಾಂಗ್ರೆಸ್ಗೆ? ಕಾಂಗ್ರೆಸ್ ಆಡಳಿತ ಒಳ್ಳೇದೈತೆ, ಚೆನ್ನಾಗಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾ ಮೋದಿನ? ರಾಹುಲ್ ಗಾಂಧಿ. ಯಾಕಣ್ಣ? ಹೊಸ ಸರ್ಕಾರ ತರಬೇಕು, ಹೊಸ ಸರ್ಕಾರ ಬದಲಾಯಿಸ್ಬೇಕು. 10 ವರ್ಷ ಕೊಟ್ಟಿದೀವಿ, ಸಾಕಾಗಿದ್ದೆ, ಹೊಸದ್ ಬರ್ಬೇಕು. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಇಲ್ಲಿ ಲೋಕಲ್ ಕ್ಯಾಂಡಿಡೇಟ್ ಗೋವಿಂದ ಕಾರಜೋಳ ಇದಾರೆ, ಚಂದ್ರಪ್ಪ ಇದಾರೆ. ಯಾರು ಆಯ್ತು ನಿಮ್ಗೆ? ಇದು ಗೋವಿಂದ ಕಾರಜೋಳಗೆ ಹಾಕ್ತೀರಿ, ಅವರೇ ಗೆಲ್ಬೇಕು. ಅವನು ಎಲ್ಲಿದ್ದೆಲ್ಲಾರ ಬಂದಿರ್ಲಿ, ಎಲ್ಲಿಂದಾರು ಬರ್ಲಿ, ಆಕೆ ಹಾಕ್ತೀರಿ? ಆಕೆ ಹಾಕ್ತಿ. ಇದು ರಾಮ ಮಂದಿರ ಎಲ್ಲ ಕಟ್ಟಿದಾರಲ್ಲ ಇವಾಗ ಅಯೋಧ್ಯೆಯಲ್ಲಿ, ಅದು ನಿಮ್ಗೆ ಇಷ್ಟ ಆಯ್ತಾ? ಇಷ್ಟ ಆಗಿಲ್ಲ. ಪ್ರಪಂಚದಾಗ ಆಗದ ಕೆಲಸ ಅವನು ಮಾಡಿದ್ದಾನೆ. ಒಳ್ಳೆ ಕೆಲ್ಸನ ಅದಲ್ಲ. ಬಹಳ ಖುಷಿ ಆಯ್ತು ನಿಮ್ಗೆ? ಓ ಖುಷಿ. ಟಿವಿಲೆಲ್ಲ ನೋಡಿದ್ರೆ? ದಿನಲ್ಲೂ ನೋಡ್ತೀವಿ, ಬದುಕೇ ಮಾಡಲ್ಲ ನಾನು, ಬರೀ ಟಿವಿ ನೋಡೋದೇ. ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷಕ್ಕೆ ವೋಟ್ ಹಾಕ್ತೀರಿ? ನಾವು ಹಾಕೋದೇ ಜಾಸ್ತಿ ಕಾಂಗ್ರೆಸ್. ಕಾಂಗ್ರೆಸ್ ಬಿಜೆಪಿಗ? ಇಲ್ಲ ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? ಯಾಕಂದ್ರೆ ನಾವು ಆ ಕಾಲದಿಂದನೂ ಕೂಡ ನಮ್ಮ ಅಪ್ಪನ ಕಾಲದಿಂದ, ನಮ್ಮ ತಾತನ ಕಾಲದಿಂದನೂ ಕಾಂಗ್ರೆಸ್ ಹಾಕಿರೋದು. ಕಾಂಗ್ರೆಸ್ಗೆ ಹಾಕಿರೋದು? ಹೌದೌದು. ಅವ್ರು ನಮಗೆ ಮಾಡ್ಲಿ ಬಿಡ್ಲಿ ಕಾಂಗ್ರೆಸ್ಗೆ ಹಾಕ್ತಿವಿ ಓಟು. ಮೋದಿ ಬರ್ಬೇಕಾ ಅಥವಾ ರಾಹುಲ್ ಗಾಂಧಿ ಬರ್ಬೇಕಾ? ಈ ಸರಿ ರಾಹುಲ್ ಗಾಂಧಿ ಬಂದ್ರೆ ಒಳ್ಳೇದು. ಯಾಕೋಸ್ಕರ? ಯಾಕೆಂದ್ರೆ ಆಗಿನ ಕಾಲದಲ್ಲಿ ಪ್ರತಿಯೊಂದು ಜಮೀನು ಕೂಡ ಕೈ ತಪ್ಪಿರೋದನ್ನ ಮತ್ತೆ ಪುನಃ ಮರಳಿ ಅವರೇ ಕೊಟ್ಟಿದ್ದು. ಅದಕ್ಕಾಗಿಯೇ ಅವರಿಗಾಗಿ ಓಟ್ ನಮ್ದು. ಬಿಜೆಪಿನೇ ಇದ್ದಿದ್ದು. ಇಲ್ಲೇನಾಗಿದೆ ಅಂದ್ರೆ ಗೋವಿಂದ ಕಾರಜೋಳನ ಯಾರು ನೋಡಿದ್ದಾರೆ? ಅವ್ರ ಮಕ್ಕನ ಯಾರು ನೋಡಿದ್ದಾರೆ? ಗೊತ್ತಿಲ್ಲ. ಚಂದ್ರಪ್ಪ ಸರಳವಾದ ವ್ಯಕ್ತಿ, ಕೈಗೆ ಸಿಗಂತ ವ್ಯಕ್ತಿ, ಒಳ್ಳೆ ವ್ಯಕ್ತಿ, ಒಂದು ಕಪ್ಪು ಚುಕ್ಕಿ ಇಲ್ಲದಂತೆ ಇರೋ ವ್ಯಕ್ತಿ. ನಾನು ಬಿಜೆಪಿಗೆ ಹಾಕ್ತಿದ್ದು ಓಟ, ಆ ವ್ಯಕ್ತಿ ದೂರದಿಂದ ಇರೋದ್ರಿಂದ ನಾನು ಚಂದ್ರಪ್ಪ ಹಾಕ್ತೀನಿ ಓಟ. ಕಾರಜೋಳ ಅವ್ರಿಗೆ ಕಪ್ಪು ಚುಕ್ಕಿಗಳಿದಾವ? ಅಲ್ಲೇ MLA ಗೆಲ್ಲಕ್ಕಾಗಿಲ್ಲ, MP ಗೆಲ್ತಾರ. ಇದು ಪಾಯಿಂಟ್ ಹೇಳ್ತಿರೋದು ನೀವು. ಅಲ್ಲೇ ಸೋತಿರೋರ್ನ ತಂದು ಇಲ್ಲಿ ನಿಲ್ಸ್ತಾ ಇದಾರೆ. ಅವ್ರ ಮಗ ಯಾರು ನೋಡಿದಾರೆ ಇಲ್ಲಿ? ಅಲ್ಲ ನಾನು ಹೇಳೋದು, ಚಂದ್ರಪ್ಪ ಅವ್ರು ಕೂಡ ಲೋಕಲ್ ಕ್ಯಾಂಡಿಡೇಟ್ ಅಲ್ಲ, ಸ್ಥಳೀಯರಲ್ಲ. ಆದ್ರೂ ಅವರು ಕೂಡ ಬೇರೆ ಕಡೆ ಚಿಕ್ಕಮಗಳೂರಿಂದ ಬಂದವರು, ಮೂಡಿಗೆರೆ ಅವರು. ಸೊ ಅವ್ರದ್ದು ಇಲ್ಲಿ ನಿಮ್ಗೆ ಸ್ಥಳೀಯರನ್ನ ನಿಲ್ಲಿಸ್ತಾನೆ ಇಲ್ಲ ಎಲೆಕ್ಷನ್ಗೆ. ಅದೇ ನಮ್ಮ ಚಿತ್ರದುರ್ಗದವರು ಭಾರಿ ನತದೃಷ್ಟ ಅಂದ್ರೆ ಅದೇ. ಯಾಕೋಸ್ಕರ ಇದು ಅಂತ? ಅದೇ ಯಾಕೆ ಅಂದ್ರೆ ಗೊತ್ತಾಗ್ತಿಲ್ಲ. ಇಲ್ಲಿ ರಘುಚಂದನ್ ಕೊಡಿದ್ರೆ ರಘುಚಂದನ್ ಕೊಡಬಹುದಿತ್ತಲ್ಲ, ಪಕ್ಕ ಕ್ಯಾಂಡಿಡೇಟ್ ಅದು. ಯಾಕೆ ತಪ್ಪಿಸಿದ್ರೆ ಅದನ್ನ ಗೊತ್ತಿಲ್ಲ. ಅವ್ರ ಹೈಕಮಾಂಡ್ ನಾರಾಯಣ ಸ್ವಾಮಿ ಅವ್ರನ್ನ ಉಳಿಸ್ಕೋಬಹುದಿತ್ತಲ್ಲ. ನಾರಾಯಣ ಸ್ವಾಮಿನ ಏನು ಉಪಯೋಗ ಇಲ್ಲ, ಅವ್ರು ಏನು ಕೆಲಸ ಮಾಡಿಲ್ಲ. ಹಾಗಾದ್ರೆ ಮುಂದಕ್ಕೆ ಇಲ್ಲಿ ಯಾರು ನಿಮ್ಗೆ ಬೆಸ್ಟ್ ಅನ್ಸುತ್ತೆ? ಈಗ ಸದ್ಯಕ್ಕೆ ಚಂದ್ರಪ್ಪ ಬೆಸ್ಟ್ ಅಂತ ಹೇಳಿ. ಚಂದ್ರಪ್ಪ ಫ್ರಮ್ ಕಾಂಗ್ರೆಸ್ ಅವರೇ ಬೆಸ್ಟ್. ದರ್ಶನ್ ಬ್ಲಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ
ನಿಮಗೆ ಈ ಗಿಫ್ಟ್ ಹ್ಯಾಂಪರ್ ಇದೆ, ತಗೊಳ್ಳಿ ಅಣ್ಣ. ಥ್ಯಾಂಕ್ ಯು. ಅಣ್ಣ ಯಾರಿಗೆ ಓಟ್ ಹಾಕ್ತೀರಿ? ಬಿಜೆಪಿ ಸರ್. ಬಿಜೆಪಿಗೆ ಯಾಕೆ? 70 ವರ್ಷ ಇತಿಹಾಸ, ರಾಮ ಮಂದಿರ ಆಗೈತೆ. ಓ ವೆರಿ ಗುಡ್. ಬಿಜೆಪಿನ ಕಾಂಗ್ರೆಸ್? ಕಾಂಗ್ರೆಸ್ ಕಾಂಗ್ರೆಸ್ ಮೊದಲಿಂದ ಕಾಂಗ್ರೆಸ್. ಮೊದಲಿಂದನೂ ಕಾಂಗ್ರೆಸ್, ಅದಕ್ಕೆ ಬಿಜೆಪಿಗೆ ಹಾಕೋದೇ ಇಲ್ಲ. ಹಾಗಾದ್ರೆ ಈಗ ಪ್ರೈಮ್ ಮಿನಿಸ್ಟರ್ ರಾಹುಲ್ ಗಾಂಧಿ ಆಗ್ಬೇಕು ನಿಮ್ ಪ್ರಕಾರ? ಬೇರೆ ವಿಷಯ, ನಮ್ಮ ಕರ್ನಾಟಕ ಕಾಂಗ್ರೆಸ್. ಕಾಂಗ್ರೆಸ್ನಾಗ ಆಗಿಲ್ಲ ಆಗಿಲ್ಲ ನಾವು ನೋಡಿಲ್ಲ. ಆಗ್ ಬರೋದೇ ಇಲ್ಲ. ಬಸ್ಸಲ್ಲಿ ಓಡಾಡ್ತಿಲ್ವಾ ಫ್ರೀ ಆಗಿ? ಫ್ರೀ ತಗೊಂಡು ಏನ್ ಮಾಡೋಣ ಆ ಫ್ರೀಗಿನ ಜಾಸ್ತಿ ಡಬಲ್ ಪೆನಿಟಿ ಕೊಡ್ತಾರೆ. 2000 ರೂಪಾಯಿ ತಿಂಗಳಿಗೆ ಬರ್ತಾ ಇದೆ. ತಗೊಂಡು ಏನ್ ಮಾಡೋಣ ಸರ್? ಕರೆಂಟ್ ಫ್ರೀ ಇದೆಯಲ್ಲ, ಅದ್ ಬೇಡ, ಏನು ಬೇಡ, ಯಾವ್ದು ಬೇಡ, ಸವಾಸನೆ ಬೇಡ, ಏನು ಬೇಡ. ಅಂದ್ರೆ ನೀವು ಫ್ರೀ ಕೊಡೋದೇ ಬೇಡ ಅಂತೀರಾ? ಫ್ರೀ ಬೇಡ, ನಮಗೆ ಮೋದಿ ಸರ್ಕಾರನೇ ಬೇಕು. ಮೋದಿ ಒಬ್ರು ಇದ್ರೆ ಸಾಕು. ಏನಪ್ಪ 10 ಗಂಟೆ ಮಕ್ಕಳು ಅದಾರ, ಯಾರಿಗೆ? ದೇಶಕ್ಕಾಗಿ ಹೋರಾಡ್ತದ ಮೋದಿಗೆ ಹೆಂಡ್ರ ಮಕ್ಳು ಇಲ್ಲ ಅಂದ್ರೆ ದೇಶ ಚೆನ್ನಾಗಿ ನೋಡ. ಹೌದು. ಏನ್ ಆಸೆ ಏನೈತಿ? ಆಸೆ ಏನೂ ಇಲ್ಲ. ಆಸೆ ಏನಿಲ್ಲ, ಏನು ಮಾಡ್ಕೊಳಲ್ಲ. ಅಪ್ಪಟ ಬ್ರಹ್ಮಚಾರಿ ಅಂದ್ರೆ ಬ್ರಹ್ಮಚಾರಿ ಆದವರೇ ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾ? ಹೌದು, ಅವರೆಲ್ಲ ನಿಜ. ಎಲ್ಲಾರು ಚೆನ್ನಾಗಿ ಅವರೇ ಆಗ್ಬೇಕು. ಅಲ್ಲ, ರಾಹುಲ್ ಗಾಂಧಿ ಆಗ್ಬೋದು, ನಡೆಸ್ಬೋದು. ಮದ್ವೆ ಆದ್ರೆ ಕಷ್ಟ ಆಗುತ್ತೆ. ಮದ್ವೆ ಆಗ್ಬಾರ್ದು. ಕಾಂಗ್ರೆಸ್ ಅಂತಂದ್ರೆ ಎಲ್ಲರಿಗೂ ಹೆಣ್ಮಕ್ಳಿಗೂ ಎಲ್ಲ ದುಡ್ಡು ಹಾಕ್ತಾನೆ, 2000 ಫ್ರೀ ಅಕ್ಕಿ ಕೊಡ್ತಾರೆ. ಆಯ್ತು. ಈಗ ನಿಮ್ಗೆ ಯಾವುದೇ ಗೌರ್ಮೆಂಟ್ ಫ್ರೀ ಆಗಿ ಕೊಟ್ಟ ತಕ್ಷಣ ಅವ್ರಿಗೆ ಓಟ್ ಹಾಕ್ಬಿಡ್ತೀರಾ? ಓಟ್ ಹಾಕಂತಲ್ಲ, ಫ್ರೀ ಕೊಡ್ತಾರಂತಲ್ಲ. ಕಾಂಗ್ರೆಸ್ ಬಂದ್ರೆ ನಮ್ಮ ಬಡ ಜನಗಳಿಗೆಲ್ಲ ಅನುಕೂಲ ಆಗುತ್ತೆ. ಬಿಜೆಪಿ ಎಲ್ಲ ಒಳ್ಳೇದು ಮರಿ, ಕಾಂಗ್ರೆಸ್ ಬಂದಲ್ಲ ರೇಟ್ ಜಾಸ್ತಿ. ಕಾಂಗ್ರೆಸ್ ಇದು ಫ್ರೀ ಭಾಗ್ಯಗಳೆಲ್ಲ ಕೊಡ್ತೀರಾ? 2000 ರೂಪಾಯಿ ಬರ್ತಿದ್ಯಾ? 2000 ರೂಪಾಯಿ ಬರ್ತಿದೆ, ಅಕ್ಕಿ ದುಡ್ಡು ಬರ್ತಿದೆ, ಬಸ್ಸಲ್ಲಿ ಫ್ರೀ ಹೋಗ್ತಾ ಕರೆಂಟ್ ಫ್ರೀ ಸಿಕ್ಕಿದೆ, ಕರೆಂಟ್ ಫ್ರೀ ಬರ್ತಿದೆ. ಸರಿ ಅಕ್ಕ, ಥ್ಯಾಂಕ್ ಯು. ಕಾಂಗ್ರೆಸ್ ಅವರೆಲ್ಲ ಹೆಣ್ಮಕ್ಳನ್ನ ಹಾಳು ಮಾಡ್ಬಿಟ್ಟಿದ್ದಾರೆ, ಎಲ್ಲ ಬಸ್ ಚಾರ್ಜ್ ಫ್ರೀ ಅಂತ ಕೊಟ್ಬಿಟ್ಟು. ಏನ್ ಮಾಡಿದಾರೆ? ಬಸ್ ಚಾರ್ಜ್ ಫ್ರೀ ಅಂತೇಳಿ ಮಾಡ್ಬಿಟ್ಟು ಹಾಳು ಮಾಡ್ತಾ ಇದಾರಲ್ಲ ಜನಗಳನ್ನ. ಅಂದ್ರೆ ಮನೇಲಿ ಇರಲ್ಲ ಅಂತನ? ಮನೇಲಿ ಇರಲ್ಲ ಅಂತಲ್ಲ, ಇರೋದಿಲ್ಲ ಯಾರು, ನನ್ನ ಫ್ಯಾಮಿಲಿ ಆಗಲಿ ಇನ್ನೊಬ್ರ ಫ್ಯಾಮಿಲಿ ಆಗ್ಲಿ, ಎಲ್ಲ ಬಸ್ಸಲ್ಲಿ ಫ್ರೀ ಐತೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. 2000 ಕೊಡ್ತಾರಲ್ಲ ಅವ್ರಿಗೆ ಹಾಕನಂತ, 2000 ಕೊಡ್ತಾರಲ್ಲ ಅವ್ರಿಗೆ ಹಾಕನಂತ. ಜನಸಾಮಾನ್ಯರಿಗೆ ಅನುಕೂಲವಾಗಿದೆ ಸರ್ ಕಾಂಗ್ರೆಸ್. ಮೋದಿ ಹೇಳ್ತಿದ್ದಾರೆ ಸರ್, ಮೋದಿ ಹೆಸರಲ್ಲಿ ಸುಮ್ಮನೆ ಅದು ಮೋದಿ ಅನ್ನೋದು ಒಂದು ಬಂಡವಾಳ. ಸೊ ಅದರಿಂದ ಯಾವ ನಾಯಕರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ ಬಿಜೆಪಿಲಿ? ಸೆಂಟ್ರಲ್ ಅಲ್ಲಿ ರಾಹುಲ್ ಗಾಂಧಿ ಬರ್ಬೇಕಾ, ಮೋದಿ ಬರ್ಬೇಕಾ? ಸರ್ ಸೆಂಟ್ರಲಲ್ಲಿ ಮೋದಿನೇ ಬರಬೇಕು, ಓಕೆನಾ? ಬಟ್ ಇಲ್ಲಿ ಲೋಕಸಭೆ ಚುನಾವಣೆ ಆಗಿದ್ರಿಂದ ಕಾಂಗ್ರೆಸ್ ಅಲ್ಲಿ ರಾಹುಲ್ ಬರಬೇಕು. ಯಾಕಂದ್ರೆ ಕಾಂಗ್ರೆಸ್ ಬರೋದ್ರಿಂದ ಒಂದು ಚಾನ್ಸ್ ಕೊಟ್ಟು ನೋಡೋಣ, ಕಾಂಗ್ರೆಸ್ಗೆ ಒಂದು ಚಾನ್ಸ್ ಕೊಟ್ಟು ನೋಡೋಣ. ಕಾಂಗ್ರೆಸ್ಗೆ ಕೊಟ್ಟು ರಾಹುಲ್ ಗಾಂಧಿ ಆಯ್ತಾ ಅಥವಾ ಮೋದಿ ಅವ್ರ ಆಯ್ತಾ? ರಾಹುಲ್ ಗಾಂಧಿನೇ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು. ಹೌದು. ಮೋದಿ ಅವ್ರು ಬೇಡ? ಮೋದಿ ಅವರೇ ಅಲ್ಲ, ಅವ್ರು ಅದೃಷ್ಟ, ಅದು ಬೇರೆ ಪ್ರಶ್ನೆ. ಯಾರು ಇರ್ಲಿ ಅನ್ಸುತ್ತೆ? ನಮಗೆ ರಾಹುಲ್ ಗಾಂಧಿ ಇರ್ಲಿ, ಇವ್ ಚೆನ್ನಾಗಿರ್ಲಿ. ಈಗ ಅಯೋಧ್ಯೆ ರಾಮ ಮಂದಿರ ಕಟ್ಟಿದ್ದಾರೆ, ಏನ್ ಅನ್ಸುತ್ತೆ ನಿಮ್ಗೆ? ಅದನ್ನ ಹಿಂದೆಲ್ಲ ಮಾಡ್ಕೊಂತ ಬಂದಿದ್ರು, ಅದನ್ನ ಹಂಗೆ ಪೆಂಡಿಂಗ್ ಇತ್ತು. ಮೊನ್ನೆ ಅದು ಬಂದಾಗ ಇಂಪ್ರೂವ್ ಮಾಡಿದ್ರು ಅಷ್ಟೇ. ಅಲ್ಲಿ ಹೋಗ್ಬೇಕಾ? ನಮಸ್ಕಾರ ಮಾಡ್ತೀರಾ ಹೋಗಿ ಅಥವಾ ಎಲ್ಲ ಇಲ್ಲೇ ದೇವ್ರಗಳಿಗೆ ನಮಸ್ಕಾರ ಮಾಡ್ತೀವಿ. ಅಲ್ಲಿ ತನಕ ಹೋಗಲ್ಲ? ಅಲ್ಲ, ಇಲ್ಲೇ ರಾಮ ಇಲ್ಲೇ ಇದಾನಲ್ಲ, ಅಲ್ಲಿಗೆ ಯಾಕೆ ಹೋಗ್ತೀವಿ? ನಿಮ್ಗೆ ರಾಮ ಹುಟ್ಟಿ ಸ್ಥಳ ಅಯೋಧ್ಯೆ ಅಂತ ಹೇಳ್ತಾರೆ. ಆ ರಾಮನ ಜನ್ಮಸ್ಥಳ ನೋಡೋದಕ್ಕಾದ್ರೂ ಅಯೋಧ್ಯೆಗೆ ಹೋಗ್ಬೇಕಾ ಬೇಡವಾ ನಾವೆಲ್ಲ? ಅಲ್ಲ ಹೋಗನ್ರಿ, ಅದಕ್ಕೇನು ಹೋಗೋದ್ರಾಗ ಏನು ಅರ್ಥ ಇಲ್ಲ. ಏನ್ ತೊಂದ್ರೆ ಇಲ್ಲ. ಅಲ್ಲ, ಅದ್ರಾಗ ಹೋಗೋದೇ ದೇವ್ರು, ಎಲ್ಲಾ ಕಡೆನೂ ದೇವ್ರಿದಾನೆ, ದೇವ್ರಿಲ್ಲ ಅಂತ ಹೇಳೋದಿಲ್ಲ. ನಿಮ್ಗೆ ಖುಷಿ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಚಿತ್ರದುರ್ಗ ಜಿಲ್ಲೆಯ ಜನಗಳ ಅಭಿಪ್ರಾಯವನ್ನ. ಭಾಳ ಮಿಕ್ಸೆಡ್ ರೆಸ್ಪಾನ್ಸ್ ಇದೆ. ಕೆಲವರು ಮೋದಿ ಅಂತಾರೆ, ಕೆಲವರು ರಾಹುಲ್ ಗಾಂಧಿ ಅಂತಾರೆ, ಕೆಲವರು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ, ರಾಮ ಮಂದಿರದ ಬಗ್ಗೆ ಮಾತಾಡ್ತಾರೆ, ಮೋದಿ ಅಂತಾರೆ, ರಾಹುಲ್ ಗಾಂಧಿ ಅಂತಾರೆ, ಸಿದ್ದರಾಮಯ್ಯ ಅವರ ಯೋಜನೆಗಳ ಮಾತಾಡ್ತಾರೆ. ನೋಡೋಣ, ಇನ್ನಷ್ಟು ವಿಚಾರಗಳನ್ನು ಇನ್ನೊಂದು ಕ್ಷೇತ್ರದ ಜೊತೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.